ಮೊನ್ನೆ ದಿನ ಅಹಮದಾಬಾದ್ನಲ್ಲಿ ನಡೆದಂಥ IPL ಫೈನಲ್ಸ್ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB 18 ವರ್ಷಗಳಲ್ಲಿ ಮೊದಲ ಬಾರಿಗೆ ಚಾಂಪಿಯನ್ಶಿಪ್ ಅನ್ನು ಗಳಿಸಿತು, ಕಪ್ಪನ್ನು ಗೆದ್ದಿದೆ. ಇಂಥ ಶುಭ ಸಂದರ್ಭದಲ್ಲಿ ನಿನ್ನೆ ದಿನ ವಿಜಯೋತ್ಸವವನ್ನು ಸಂಭ್ರಮಾಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಶೋಕಾಚರಣೆ ಮಾಡ್ತಕ್ಕಂಥ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ಏನು ನಿನ್ನೆ ಅಂತ ದೊಡ್ಡ ದುರ್ಘಟನೆ ನಡೀತು ಚಿನ್ನಸ್ವಾಮಿ ಕ್ರೀಡಾಂಗಣದ ಹತ್ತಿರ. ಕಾಲ್ತುಳಿತಕ್ಕೆ 11 ಜನ ತರುಣ ತರುಣಿಯರು, 13 ವರ್ಷದ ಮಗುನೂ ಕೂಡ ಈ ಒಂದು ಕಾಲ್ತುಳಿತಕ್ಕೆ ಪ್ರಾಣ ಕಳ್ಕೊಂಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಈ ಒಂದು ದುರ್ಘಟನೆ ನಡೆದಂಥ ಈ ಸಂದರ್ಭದಲ್ಲಿ ಯಾರು ಹೊಣೆಗಾರಿಕೆಯನ್ನು ತೆಗೆದುಕೊಳ್ಬೇಕು? ಹೂ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಯೆಸ್ಟರ್ಡೇಸ್ ಟ್ರಾಜಿಡಿ? ನಿನ್ನೆ ಏನು ಈ ದುರ್ಘಟನೆ ನಡೀತು, ರಾಜ್ಯ ಸರ್ಕಾರ ಸರಿಯಾಗಿ ನಿರ್ವಹಣೆ ಮಾಡಿದ್ದೇ ಆದಲ್ಲಿ ಈ 11 ಜನ ಅಮಾಯಕರು ಮುಗ್ಧ ಜೀವಿಗಳ ಬಲಿಯನ್ನು ತೆಗೆದುಕೊಳ್ತಕ್ಕಂಥದ್ದನ್ನು ತಡಿಬಹುದಾಗಿತ್ತು ರಾಜ್ಯ ಸರ್ಕಾರ. ನಿಶ್ಚಿತವಾಗಿ ನಿನ್ನೆಯ ದುರ್ಘಟನೆಯನ್ನು ರಾಜ್ಯ ಸರ್ಕಾರ ಜವಾಬ್ದಾರಿಯುತವಾಗಿ ನಡೆದುಕೊಂಡಿದ್ದರೆ ಆ ದುರ್ಘಟನೆಯನ್ನು ತಡಿಬಹುದಿತ್ತು ಅನ್ನೋದು ಸ್ಪಷ್ಟವಾಗಿ ನಮಗೆ ಗೋಚರ ಆಗ್ತಾ ಇದೆ. ಮೊನ್ನೆ ಫೈನಲ್ಸ್ ಮ್ಯಾಚ್ ನಡೀತು ಅಹಮದಾಬಾದಲ್ಲಿ. 1-1.5 ಲಕ್ಷ ಜನ ಅಲ್ಲಿ ಸೇರಿದ್ರು. ಯಾವುದೇ ಒಂದು ಸಣ್ಣ ಘಟನೆ ದುರ್ಘಟನೆ ಅದು ಕೂಡ ನಡೆಯಲಿಲ್ಲ. ಆದರೆ ಬೆಂಗಳೂರಿನಲ್ಲಿ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಇಂಥ ದೊಡ್ಡ ಘಟನೆ ನಡೆದಿರ್ತಕ್ಕಂಥದ್ದು ತಲೆ ತಗ್ಗಿಸ್ತಕ್ಕಂಥ ಘಟನೆ ನಡೆದಿದೆ. ಇಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವ ಆಗಿದೆ. ಈ ಸಂಭ್ರಮಾಚರಣೆ ಇಷ್ಟೊಂದು ಆತುರವಾಗಿ ರಾಜ್ಯ ಸರ್ಕಾರ ಇಷ್ಟೊಂದು ಉತ್ಸಾಹದಿಂದ ಯಾಕೆ ಇಷ್ಟೊಂದು ಆತುರವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು, ಅಥವಾ ಇನ್ಯಾರು ಆಯೋಜನೆ ಮಾಡಿದ್ರು, ಇದಕ್ಕೆ ಯಾಕೆ ಇವರು ಸರ್ಕಾರ ಅದಕ್ಕೆ ಅನುಮತಿಯನ್ನು ನೀಡಿದರು, ಯಾಕೆ ಪೂರ್ವ ತಯಾರಿ ಇಲ್ಲದೇನೆ 3 ದಿನ ಬಿಟ್ಟು ಮಾಡ್ಬೋದಿತ್ತು, 1 ವಾರ ಬಿಟ್ಟು ಮಾಡ್ಬೋದಿತ್ತು, ನಿನ್ನೆನೇ ಯಾಕೆ ಇದಕ್ಕೆ ಸಂಭ್ರಮಾಚರಣೆಗೆ ರಾಜ್ಯ ಸರ್ಕಾರ ಅವಕಾಶನ ಮಾಡಿಕೊಡ್ತು? ಇದು ಮೊದಲ ಪ್ರಶ್ನೆ. ಎರಡನೇ ಪ್ರಶ್ನೆ, ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ಮಾಡ್ತಕ್ಕಂಥ ಅವಶ್ಯಕತೆ ಆದರೂ ಏನಿತ್ತು? ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಿ ಸಂಭ್ರಮಾಚರಣೆ ಅಂತೇಳಿ ನಿರ್ಧಾರ ಆಗಿದ್ರೂ ಸಹ ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಇದು ಉಪಮುಖ್ಯಮಂತ್ರಿಗಳು ಮಾಡಿದ್ರು, ಮುಖ್ಯಮಂತ್ರಿಗಳು ಮಾಡಿದ್ರು, ಯಾವ ಹಂತದಲ್ಲಿ ತೀರ್ಮಾನ ಆಯಿತು ಅನ್ನೋದು ಕೂಡ ಇವತ್ತು ಸ್ಪಷ್ಟಪಡಿಸಬೇಕಾಗಿದೆ. ಈ ದುರ್ಘಟನೆ ನಡೆದ ನಂತರದಲ್ಲಿ ಅನೇಕ ವಿಚಾರಗಳನ್ನು ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ. RCB ಟೀಮ್ ತಾಜ್ ವೆಸ್ಟ್ ಎಂಡ್ ಪಂಚತಾರ ಹೋಟ್ಲಿಂದ ವಿಧಾನಸೌಧ ಹೊರಡಕ್ಕೆ ಮುಂಚಿತವಾಗಿ 4 ಗಂಟೆ 5 ನಿಮಿಷಕ್ಕೆ ಅಲ್ಲಾಗಲೇ ಚಿನ್ನಸ್ವಾಮಿ ಕ್ರೀಡಾಂಗಣ ಹತ್ರ ಸ್ಟ್ಯಾಂಪೀಡ್ ಪ್ರಾರಂಭ ಆಗಿದೆ, ಕಾಲ್ತುಳಿತ ಪ್ರಾರಂಭ ಆಗಿತ್ತು, ಗಲಾಟೆಗಳು ನಡೀತಾ ಇತ್ತು. ಆಗಲೇ ಒಬ್ಬರಿಬ್ಬರು ಸತ್ತೋಗಿದ್ದಾರೆ ಅಂತೇಳಿ ಮಾಧ್ಯಮದಲ್ಲೂ ಕೂಡ ಬರೋದಕ್ಕೆ ಪ್ರಾರಂಭ ಆಗಿದ್ರೂ ಸಹ
ವಿಧಾನಸೌಧದ ಮುಂದೆ RCB ಟೀಮನ್ನು ಕರೆದುಕೊಂಡೋಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು, ಶಾಸಕರುಗಳು ಸಂಭ್ರಮಾಚರಣೆ ಮಾಡತಕ್ಕಂಥ ಅವಶ್ಯಕತೆ ಆದರೂ ಏನಿತ್ತು? ಯಾಕೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ? ಅಲ್ಲಿ ಸಾವು ನೋವುಗಳು ಆಗ್ತಾ ಇದೆ ಅಂತೇಳಿ ಗೊತ್ತಿದ್ರೂ ಸಹ ಇಷ್ಟೊಂದು ಅಮಾನುಷವಾಗಿತ್ತು ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೊಂಡು ಸಾವು ನೋವು ಆಗ್ತಾ ಇದೆ ಅಂತೇಳಿ ಮಾಹಿತಿ ಗೊತ್ತಿದ್ರೂ ಸಹ ವಿಧಾನಸೌಧದ ಮುಂದೆ ಯಾಕೆ ಸಂಭ್ರಮಾಚರಣೆಯನ್ನು ಮುಂದುವರಿಸಿದ್ರು? ಆಗಲೇ ಸಾವಿನ ಸಂಖ್ಯೆ 5ಕ್ಕೇರಿದೆ, 6ಕ್ಕೇರಿದೆ ಅಂತೇಳಿ ದೃಶ್ಯ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ರಾಜ್ಯದ ಉಪಮುಖ್ಯಮಂತ್ರಿಗಳು ಹೋಗಿ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗಿ ಕಪ್ಪನ್ನು ಮುತ್ತಿಕ್ತಕ್ಕಂಥ ಕೆಲಸ ಮಾಡ್ತಾರೆ. ಮತ್ತೊಂದು ಕಡೆ ವಿಧಾನಸೌಧದಲ್ಲಿ ಸೆಲ್ಫಿಗಳ ಭರಾಟೆ ಆಡಳಿತ ಪಕ್ಷದವ್ರದ್ದು. ಇಷ್ಟೊಂದು ಇನ್ಸೆನ್ಸಿಟಿವ್ ಆಗಿ ರಾಜ್ಯ ಸರ್ಕಾರದ ನನ್ನ ನಡವಳಿಕೆ ಖಂಡಿತ ಇದು ಖಂಡನಾರ್ಹ. ಮತ್ತು ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನಾನು ಗಮನಿಸ್ತಾ ಇದ್ದೆ. ನಾವು ನಿರೀಕ್ಷೆ ಮಾಡಿರಲಿಲ್ಲ, 30-40 ಸಾವಿರ ಜನ ಬರ್ಬೋದು ಅಂತ ಅಂದ್ಕೊಂಡಿದ್ವಿ, 1.5-2 ಲಕ್ಷ ಜನ ಬಂದರು. ದಟ್ ಇಟ್ ಸೆಲ್ಫ್ ಇಸ್ ದ ಅಡ್ಮಿಷನ್ ಆಫ್ ಫೇಲ್ಯೂರ್ ಬೈ ದ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್. 18 ವರ್ಷಗಳ ನಂತರ ಪ್ರಪ್ರಥಮವಾಗಿ RCB ಗೆದ್ದಿದೆ ಫೈನಲ್ಸ್ನಲ್ಲಿ. ಬರೀ 30-40 ಸಾವಿರ ಜನ ಸೇರ್ತಾರೆ ಅಂತೇಳಿ ನಾವು ಅಂದ್ಕೊಂಡಿದ್ವಿ. 1.5-2 ಲಕ್ಷ ಜನ ಬಂದಿದ್ದಾರೆ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಅಂತ ಹೇಳಿದ್ರೆ ಇದೇ ರಾಜ್ಯ ಸರ್ಕಾರದ ಫೇಲ್ಯೂರ್ ಇದು. ಅಂದರೆ ಯಾವ ರೀತಿ ಅವ್ರದ್ದು ಪ್ರಿಪೇರ್ಡ್ನೆಸ್ ಇತ್ತು? ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಅಂತಕ್ಕಂಥ ಕನಿಷ್ಠ ಮಾಹಿತಿನೂ ಕೂಡ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ಇರಲಿಲ್ಲ ಅಂತ ಹೇಳಿದ್ರೆ, ನೋಡಿ ಅಲ್ಲಿ ಘಟನೆ ನಡೆದಂಥ ಸ್ಥಳದಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಇರಲಿಲ್ಲ, ಪೊಲೀಸ್ ವ್ಯವಸ್ಥೆ ಸರಿಯಾಗಿರಲಿಲ್ಲ. ಮುಖ್ಯಮಂತ್ರಿಗಳು ಹೇಳಿಕೆ ಗಮನಿಸಿ, ನಿನ್ನೆ ವಿಧಾನಸೌಧದ ಹತ್ತಿರ ಯಾವುದೇ ಒಂದು ದುರ್ಘಟನೆ ನಡೆದಿಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಮಾತ್ರ ನಡೆದಿದೆ ಅಂತೇಳಿ ತಮ್ಮ ಜವಾಬ್ದಾರಿಯಿಂದ ನುಣುಚ್ಕೊಳ್ತಕ್ಕಂಥ ಕೆಲಸ ನಿನ್ನೆ ಸ್ವತಃ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ಯಾವಾಗ ನೀವು ರಾಜ್ಯ ಸರ್ಕಾರ ವಿಧಾನಸೌಧದ ಮುಂದೆ ಗೆಲುವಿನ ಸಂಭ್ರಮಾಚರಣೆ ಮಾಡಬೇಕು ಅಂತೇಳಿ ನೀವು ತೀರ್ಮಾನ ಮಾಡಿದ್ರು, ಅರ್ಧಕ್ಕರ್ಧ ಪೊಲೀಸ್ ವ್ಯವಸ್ಥೆ ಏನಿತ್ತು, ಮುಖ್ಯಮಂತ್ರಿಗಳು, ಮಂತ್ರಿಗಳು, ಇವರ ಸಚಿವ ಸಂಪುಟದ ಸದಸ್ಯರಿಗೆ ಒಂದು ಸೆಕ್ಯೂರಿಟಿ ಕೊಡಬೇಕು, ಅದಕ್ಕೆ ಅರ್ಧಕ್ಕರ್ಧ ಪೊಲೀಸರು ಕೂಡ ಎಲ್ಲರೂ ಕೂಡ ಇಲ್ಲಿ ವಿಧಾನಸೌಧ ಹತ್ರ ಇದ್ದರು. ಹಾಗಾಗಿ ನಾವು ಹೇಳ್ತಾ ಇದ್ದೇನೆ, ಏನು ನಿನ್ನೆ ದುರ್ಘಟನೆ ನಡೆದಿದ್ದಕ್ಕೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರವೇ ಹೊಣೆಯನ್ನು ಹೊರಬೇಕಾಗ್ತದೆ. ರಾಜ್ಯ ಸರ್ಕಾರವೇ ಹೊಣೆಯನ್ನು ಹೊರಬೇಕಾಗ್ತದೆ. ನಾವು ನಿನ್ನೆ ದಿನ ನಾವು ವಿರೋಧ ಪಕ್ಷದ ನಾಯಕರು ಎಲ್ಲರೂ ಸಹ ಬೌರಿಂಗ್ ಹಾಸ್ಪಿಟ್ಲಿಗೆ ವೈದ್ಯರಿಗೆಲ್ಲ ಭೇಟಿ ಕೊಟ್ಟು ಅಲ್ಲಿ ಎಲ್ಲರನ್ನ ಭೇಟಿ ಮಾಡಿ ಚರ್ಚೆ ಮಾಡಿ ವಿ ಡಿಮಾಂಡೆಡ್ ಜುಡಿಷಿಯಲ್ ಎನ್ಕ್ವೈರಿ. ಏನು ಮಾಡಿದ್ರು ಮುಖ್ಯಮಂತ್ರಿಗಳೇ? ಒಬ್ಬ ಮ್ಯಾಜಿಸ್ಟ್ರೇಟಿಂದ ಎನ್ಕ್ವೈರಿಗೆ ಆರ್ಡರ್ ಮಾಡಿದ್ದಾರೆ. ಅದರ ಅರ್ಥ ಏನು? ನಿನ್ನೆ ನಡೆದಿರ್ತಕ್ಕಂಥ ದುರ್ಘಟನೆಗೆ ಜವಾಬ್ದಾರಿಯನ್ನು ಹೊತ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ತಯಾರಿಲ್ಲ. ನಿನ್ನೆ ಆದಂಥ ವೈಫಲ್ಯಗಳು, ರಾಜ್ಯ ಸರ್ಕಾರದ ಕಡೆದಂತ ಆದಂಥ ವೈಫಲ್ಯಗಳು, ಯಾವುದೋ ಒಂದು ಪ್ರಿಕಾಷನ್ಸ್ ತೆಗೆದುಕೊಳ್ಳದೇನೆ ಇವರ ಜನರ ಸೇಫ್ಟಿಗಿಂತ ಹೆಚ್ಚಾಗಿ ಮುಖ್ಯಮಂತ್ರಿಗಳಿಗೆ, ಮಂತ್ರಿಮಂಡಲದ ಸದಸ್ಯರಿಗೆ ಪಬ್ಲಿಸಿಟಿನೇ ಹೆಚ್ಚಾಯಿತು. ಇವರಿಗೆ ದೇ ವಾಂಟೆಡ್ ಟು ಎನ್ಕ್ಯಾಶ್ ಅಪಾನ್ RCB's ವಿಕ್ಟ್ರಿ. ಆ ಪಬ್ಲಿಸಿಟಿ ಹುಚ್ಚೇನಿದೆಯಲ್ಲ, ಅದು ಕೂಡ ಇದಕ್ಕೆ ಒಂದು ಕಾರಣ ಅಂತ ಹೇಳಿದೆ. ಇಲ್ಲ ಅಂತ ಹೇಳಿದ್ರೆ ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ಇಟ್ಕೊಳ್ತಕ್ಕಂಥ ಅವಶ್ಯಕತೆ ನೆನೆ ಇರಲಿಲ್ಲ. ನಾನು ಹೇಳ್ತಾ ಇದ್ದೇನೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಯಾವುದೇ ಕಾರಣಕ್ಕೂ ಇದು ಮ್ಯಾಜಿಸ್ಟ್ರೇಟಿಂದ ಎನ್ಕ್ವೈರಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. BJP ಇಸ್ ಡಿಮ್ಯಾಂಡಿಂಗ್ ಇನ್ವೆಸ್ಟಿಗೇಷನ್ ಬೈ ದ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್. ಜುಡಿಷಿಯಲ್ ಎನ್ಕ್ವೈರಿನೇ ಆಗಬೇಕಿದು. ಒಬ್ಬ ಮ್ಯಾಜಿಸ್ಟ್ರೇಟಿಗೆ ನೀವು ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ರೆ, ಇದರಲ್ಲಿ ಮುಖ್ಯಮಂತ್ರಿಗಳು ಕೂಡ ಅಪರಾಧಿ ಸ್ಥಾನದಲ್ಲಿದ್ದಾರೆ, ನಿಮ್ಮ ಮಂತ್ರಿಮಂಡಲದ ಸದಸ್ಯರು ಎಲ್ಲರೂ ಕೂಡ ಇದರಲ್ಲಿ ಸಹೋದ್ಯೋಗಿಗಳು ಕೂಡ ಅಪರಾಧಿ ಸ್ಥಾನದಲ್ಲಿದ್ದಾರೆ.
ಹಾಗಾಗಿ ಯಾವುದೇ ಕಾರಣಕ್ಕೊಬ್ಬ ಮ್ಯಾಜಿಸ್ಟ್ರೇಟಿಂದ ಇದು ಎನ್ಕ್ವೈರಿ ಅಲ್ಲ. ದೇರ್ ಶುಡ್ ಬಿ ಅ ಪ್ರಾಪರ್ ಜುಡಿಷಿಯಲ್ ಎನ್ಕ್ವೈರಿ ಬೈ ಎ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್. ಆಗ ಮಾತ್ರ ಇದು ನಿಷ್ಪಕ್ಷವಾಗಿರ್ತಕ್ಕಂಥ ತನಿಖೆ ಆಗೋದಕ್ಕೆ ಸಾಧ್ಯ ಆಗ್ತದೆ. ಇದರಲ್ಲಿ ಯಾರೇ ತಪ್ಪಿತಸ್ಥರಿರಲಿ ಅವ್ರನ್ನ ಕರೆದು ವಿಚಾರಣೆ ಮಾಡಿ ಇದು ಯಾರು ತಪ್ಪಿತಸ್ಥರು ಅನ್ನೋದನ್ನು ನಿರ್ಧಾರ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತದೆ. ಹಾಗಾಗಿ ಮುಖ್ಯಮಂತ್ರಿಗಳು ತಮ್ಮ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ದೇನೆ ಇದೊಂದು ನ್ಯಾಯಾಂಗ ತನಿಖೆ ಆಗಬೇಕು, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದನೇ ತನಿಖೆ ಆಗಬೇಕು ಅನ್ನುವ ಆಗ್ರಹವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಎರಡನೇ ಅಂಶ ಪರಿಹಾರ. 10 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ. ಅರೆ, ಇತ್ತೀಚೆಗೆ ಕೇರಳದಲ್ಲಿ ಆನೆ ತುಳಿತಕ್ಕೆ ಒಳಗಾಗಿ ಆನೆ ಕರ್ನಾಟಕ ರಾಜ್ಯದಲ್ಲಿ 25 ಲಕ್ಷ ರೂಪಾಯಿ ಘೋಷಣೆ ಮಾಡ್ತೀರಿ ನೀವು ರಾಜ್ಯ ಸರ್ಕಾರ. ನಿಮ್ಮ ರಾಜ್ಯ ಸರ್ಕಾರದ ಬೇಜವಾಬ್ದಾರಿತನದಿಂದ ಇವತ್ತು 11 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಯುವತಿಯರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಕನಿಷ್ಠ 50 ಲಕ್ಷ ರೂಪಾಯಿ ಆದರೂ ಕೂಡ ಪರಿಹಾರವನ್ನು ಕೊಡಬೇಕು. ಅದರ ಜೊತೆಗೆ RCB ಮಾಲೀಕರು ಯಾರಿದ್ದಾರೆ, ಲಂಡನ್ಲಿದ್ದಾರೋ ದುಬೈಲಿದ್ದಾರೋ ನಮಗೆ ಗೊತ್ತಿಲ್ಲ, ಅವರು ಕೂಡ ಇದಕ್ಕೆ ಪರಿಹಾರವನ್ನು ಕೊಡಬೇಕಾಗ್ತದೆ. ದೇ ಶುಡ್ ಆಲ್ಸೋ ಟೇಕ್ ಅಪ್ ದ ರೆಸ್ಪಾನ್ಸಿಬಿಲಿಟಿ. ಹಾಗಾಗಿ ರಾಜ್ಯ ಸರ್ಕಾರವು ಕೂಡ ಈ ನಿಟ್ಟಿನಲ್ಲಿ ಗಮನಿಸಬೇಕಾಗ್ತದೆ. ಯಾವುದೇ ರೀತಿ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರಲಿಲ್ಲ. ಒಬ್ಬ ಮಹಿಳಾ ಕಾನ್ಸ್ಟೇಬಲ್ ಇರಲಿಲ್ಲ, ಆಂಬ್ಯುಲೆನ್ಸ್ಗಳಿರಲಿಲ್ಲ, ಸ್ಟ್ರೆಚ್ಚರ್ ವ್ಯವಸ್ಥೆನೂ ಕೂಡ ಇರಲಿಲ್ಲ. ಇಷ್ಟೊಂದು ತರಾತುರಿಯಲ್ಲಿ ಈ ರೀತಿ ಸಂಭ್ರಮ ಆಚರಣೆಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದೇ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಬಹಳ ದೊಡ್ಡ ಮೂರ್ಖತನ, ದೊಡ್ಡ ತಪ್ಪನ್ನು, ಅಪರಾಧವನ್ನು ಎಸಗಿದ್ದಾರೆ. ಏನು ಮಾಡಿದ್ರು ಮಧ್ಯೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ ಅನ್ಯಾಚುರಲ್ ಡೆತ್ ಅಂತೇಳಿ ಇವತ್ತು ತನಿಖೆ ಪ್ರಾರಂಭ ಮಾಡಿದ್ದಾರೆ. ಎಲ್ಲಿ ಅನ್ಯಾಚುರಲ್ ಡೆತ್ ಇದು? ಇಟ್ಸ್ ಅ ಶ್ಯೂರ್ ಇರ್ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಬಿಕಾಸ್ ಆಫ್ ವಿಚ್ 11 ಇನ್ನೋಸೆಂಟ್ ಲೈವ್ಸ್ ಹ್ಯಾಸ್ ಬಿನ್ ಲಾಸ್ಟ್. ಹಾಗಾಗಿ ದಿಸ್ ಇಸ್ ನಾಟ್ ದ ಕೇಸ್ ಆಫ್ ಅನ್ಯಾಚುರಲ್ ಡೆತ್. ಹಾಗಾಗಿ ಇದು ಸರಿಯಾದ ರೀತಿಯಿಂದ ತನಿಖೆ ಆಗಲೇಬೇಕಾಗ್ತದೆ. ರಾಜ್ಯ ಸರ್ಕಾರ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವೆಲ್ಲ ವಿಚಾರಗಳನ್ನು ಗಮನಿಸಿ ನಾನು ಮತ್ತೊಮ್ಮೆ ಹೇಳ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಈ ಗಂಭೀರವಾಗಿರ್ತಕ್ಕಂಥ ದುರ್ಘಟನೆ ನಡೆದಿದೆ. ಇದು ರಾಜ್ಯ ಸರ್ಕಾರವೇ ಹೊಣೆಯನ್ನು ತೆಗೆದುಕೊಳ್ಬೇಕಾಗ್ತದೆ. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ಇದು ತನಿಖೆ ಆಗಬೇಕಾಗ್ತದೆ. ಕನಿಷ್ಠ 50 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಡಬೇಕಾಗ್ತದೆ. ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿರ್ತಕ್ಕಂಥ ಒಂದು ಕಾನೂನಾತ್ಮಕವಾಗಿ ಕ್ರಮವನ್ನು ಕೂಡ ಇದು ಆಗಬೇಕಾಗ್ತದೆ. ನಾನು ಎಲ್ಲಿ ತನಕ ಹೇಳ್ತೇನೆ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರೇ ರಾಜೀನಾಮೆ ಕೊಡ್ತಕ್ಕಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಉದ್ಭವ ಆಗಿದೆ. ಹಾಗಾಗಿ ಹೆದರ್ಕೊಂಡು ಇವತ್ತು ಕೇವಲ ಜಿಲ್ಲಾಧಿಕಾರಿಗಳಿಂದ, ಮ್ಯಾಜಿಸ್ಟ್ರೇಟಿಂದ ಇವತ್ತು ತನಿಖೆ ಆಗಬೇಕು ಅಂತೇಳಿ ಇವತ್ತು ಹೇಳ್ತಾ ಇದ್ದಾರೆ. ಯಾಕೆ? ಇತ್ತೀಚೆಗೆ ತೆಲಂಗಾಣದಲ್ಲಿ ನಡೆದಂಥ ಒಂದು ಘಟನೆ ಏನು, ಅಲ್ಲು ಅರ್ಜುನ್ ಅವರ ಹೊಸ ಚಿತ್ರ ಫಿಲಮ್ ರಿಲೀಸ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಏನು ತುಳಿತಕ್ಕೆ ಒಳಗಾಗಿ ಸಾವು ನೋವುಗಳಾಯಿತು. ಅಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇತ್ತು. ವಿತೌಟ್ ಎನಿ ಡಿಲೇ ಅಲ್ಲು ಅರ್ಜುನನ್ನು ಅರೆಸ್ಟ್ ಮಾಡಲಿಲ್ವಾಗಾದ್ರೆ? ಯಾರು ಸಿನಿಮಾ ಥಿಯೇಟ್ರ್ ಓನರ್ ಇದ್ರು ಅವ್ರನ್ನೂ ಅರೆಸ್ಟ್ ಮಾಡಲಿಲ್ವಾಗಾದ್ರೆ? ಅಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರನೇ. ಹಾಗಾಗಿ ಇವೆಲ್ಲವನ್ನು ಕೂಡ ಗಂಭೀರವಾಗಿ ತೆಗೆದುಕೊಂಡು ರಾಜ್ಯ ಸರ್ಕಾರ ಸರಿಯಾದ ಒಂದು ನಿರ್ಧಾರವನ್ನು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ. ನಿನ್ನೆ ಏನು ರಾಜ್ಯದ ಇತಿಹಾಸದಲ್ಲಿ ಕೇಳರಿಯದ, ಕಂಡರಿಯದ ಸುಮಾರು 11 ಜನರ ಸಾವಾಗಿದೆ.
ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅವರು ಸಾವಾಗಿರುವಂಥದ್ದು, ತೀರ್ಕೊಂಡಿರುವಂಥದ್ದು ಭಾಳ ದುಃಖ ತರುವಂಥ ಸಂಗತಿ. ಇಡೀ ಕರ್ನಾಟಕದ ಜನ ಈ ದುಃಖದಲ್ಲಿ ಭಾಗಿಯಾಗಿದ್ದಾರೆ. ನಾವು ಕೂಡ, ನಮ್ಮ ಪಕ್ಷನೂ ಕೂಡ, ನಾವು ಕೂಡ ಸಂತಾಪವನ್ನು ಮೊದಲನೇದಾಗಿ ನಾವು ಸೂಚನೆಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಗಾಯಾಳುಗಳು ಕೂಡ ಬೇಗ ಗುಣಮುಖರಾಗಲಿ ಅಂತೇಳಿ ಹಾರೈಸ್ತೀನಿ. ಅದೇ ರೀತಿ ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಕಪ್ಪು ನಮ್ಮದೇ, ತಪ್ಪು ಯಾರ್ದು? ಕಪ್ಪು ನಮ್ಮದೇ, ತಪ್ಪು ಯಾರ್ದು? ರಾಜ್ಯದ 7 ಕೋಟಿ ಜನ ಕೇಳ್ತಾ ಇದ್ದಾರೆ. ಕಪ್ಪು ನಮ್ಮದೇ, ಅದು ಮೊನ್ನೆನೇ ಆಗಿದೆ. ತಪ್ಪು ಯಾರ್ದು ಅನ್ನೋ ಪ್ರಶ್ನೆಯನ್ನು ರಾಜ್ಯದ 7 ಕೋಟಿ ಜನ ಕೇಳ್ತಾ ಇದ್ದಾರೆ. ಕಟು ಸತ್ಯ ಏನು ಅಂತ ಹೇಳಿದ್ರೆ, ಈ ಕಾಲ್ತುಳಿತ ಸರ್ಕಾರಿ ಪ್ರಾಯೋಜಿತ ಅಮಾಯಕರ ಹತ್ಯಾಕಾಂಡ, ಸರ್ಕಾರದ ಪ್ರಾಯೋಜಿತ ಅಮಾಯಕರ ಹತ್ಯಾಕಾಂಡ ಇದು. ಸರ್ಕಾರ ಮತ್ತೊಬ್ಬರ ಸಾಧನೆಯನ್ನು, ಮತ್ತೊಬ್ಬರ ಯಶಸ್ಸನ್ನು ದುರ್ಲಾಭ ಪಡೆಯುವಂಥ ಆತುರದ, ಅವಘಡದ ನಿರ್ಧಾರ ಇದು. ಯಾರೋ ಕಪ್ ಗೆದ್ದಿದ್ದು, ಯಾರೋ ಟ್ರೈನ್ ಮಾಡಿದ್ದು, ಯಾರೋ ಆಯೋಜನೆ ಮಾಡಿದ್ದು, ಅದರ ಕ್ರೆಡಿಟ್, ಸಾಧನೆ, ಯಶಸ್ಸು ವಿಧಾನಸೌಧದ ಒಳಗಡೆ ಬರಬೇಕು, ಸರ್ಕಾರಕ್ಕೆ ಬರಬೇಕು ಅನ್ನೋ ಒಂದು ದುರ್ಲಾಭ ಪಡೆಯುವಂಥ ಒಂದು ಕೆಟ್ಟ ತೀರ್ಮಾನಕ್ಕೆ ರಾಜ್ಯದ ಭವಿಷ್ಯವನ್ನು, ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡತಕ್ಕಂಥ ಇಂಜಿನಿಯರ್ಸು, ಡಾಕ್ಟರ್ಸು, ಮಕ್ಕಳು ಸತ್ತಿರುವಂಥದ್ದು ಇದು ರಾಜ್ಯ ಸರ್ಕಾರದ ಆಡಳಿತಕ್ಕೆ ಹಿಡಿದಂಥ ಸ್ಪಷ್ಟವಾದಂಥ ಕನ್ನಡಿ. ಈಗ ವಿಧಾನಸೌಧದಲ್ಲಿ ಒಂದು ಪ್ರೋಗ್ರಾಮ್, ಪಕ್ಕದಲ್ಲಿ 100 ಮೀಟ್ರು ಪಕ್ಕದಲ್ಲಿರುವಂಥ ಚಿನ್ನಸ್ವಾಮಿ ಸ್ಟೇಡಿಯಂ ಪ್ರೋಗ್ರಾಮ್. ಯಾರು ಅನುಮತಿ ಕೊಡ್ತಾರೆ ಇದಕ್ಕೆ? ಎರಡೆರಡು ಇಲ್ಲೊಂದು ಪ್ರೋಗ್ರಾಮು, ಹುಬ್ಳಿಯಲ್ಲೊಂದು ಪ್ರೋಗ್ರಾಮು, ಕಲಬುರಗಿಯಲ್ಲಿ ಒಂದು ಪ್ರೋಗ್ರಾಮು, ಓಕೆ. ಆದರೆ ಇಲ್ಲಿ 100 ಮೀಟ್ರು ಕೂಗಳತೆ ದೂರದಲ್ಲಿರುವಂಥ ಇದರಲ್ಲಿ 2 ಪ್ರೋಗ್ರಾಮ್ ಏನು? ನಾನು ಈಗಾಗಲೇ ಹೇಳಿದ್ದೀನಿ, ಕಪ್ಪು ನಮ್ಮದೇ, ತಪ್ಪು ಯಾರ್ದು ಅಂತ. ನೆನ್ನೆ ಮಾಧ್ಯಮದ ಪ್ರಕಟಣೆಯಲ್ಲಿ IPL ಅಧ್ಯಕ್ಷ, ಚೇರ್ಮನ್ ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇಲ್ಲಿ ನಡೆದಂಥ ಘಟನೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ನಿಮ್ಮ ಇಂಡಿಯಾ ಟುಡೇ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಮತ್ತು ನಂದು ಗುಜರಾತಲ್ಲಿ ಆಯ್ತಲ್ಲ ಕಾರ್ಯಕ್ರಮ, ವಡೋರ, ಕರೆಕ್ಟ್? ಅಲ್ಲಿ ಕಾರ್ಯಕ್ರಮ ಆದಮೇಲೆ ಅಲ್ಲಿ ಕೊನೆಯಲ್ಲಿ 25,000 ಜನ ಇದ್ದರು. ಅವ್ರನ್ನ ಮನೆಗೆ ಕಳಿಸಿದ್ಮೇಲೆ ನಮ್ಮ ಜವಾಬ್ದಾರಿ ಮುಗ್ದೋಯ್ತು, ಪ್ಲೇಯರ್ಸ್ ಜವಾಬ್ದಾರಿ ಮುಗ್ದೋಯ್ತು. ಇಲ್ಲಿ ಬೆಂಗಳೂರಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ನನಗಿನ್ನೂ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಯಾರು? ಈ ಕಾರ್ಯಕ್ರಮದ ಮುಖ್ಯ ಚೇರ್ಮನ್. ಅದಾದಮೇಲೆ ನಾನು ಅಲ್ಲಿಗೆ ಅವ್ರು ಹೇಳಿದ್ರು ನನ್ನ ತಪ್ಪಿಲ್ಲ ಅಂತ ಹೇಳಿದ್ರು, ಕ್ಲಾರಿಫೈ ಮಾಡಿದ್ರು, ನನ್ನ ತಪ್ಪಿಲ್ಲ, IPL ಚೇರ್ಮನ್ ನನ್ನ ತಪ್ಪಿಲ್ಲ, ನನಗೆ ಸಂಬಂಧನೇ ಇಲ್ಲ ಅಂತ ಅವ್ರು ಕೈ ತೊಳ್ಕೊಂಬಿಟ್ರು. ನಾನು KCAಗೆ ಅವ್ರಿಗೆ ಕೇಳಿದೆ. ಅವ್ರು ಹೇಳಿದ್ರು ಸರ್ಕಾರ ಕೇಳಿದೆ, ಗ್ರೌಂಡ್ ಕೊಟ್ಟಿದ್ದೀನಿ, ನಮ್ಮದೇನು ತಪ್ಪಿಲ್ಲ ಅಂತ. ಆ್ಯಕ್ಚುಲಿ ಅವ್ರದ್ದೇನು ತಪ್ಪು ಇಲ್ಲ, KCAದು ತಪ್ಪು ಏನು ಕಾಣಿಸ್ತಾ ಇಲ್ಲ. ಅವರು KCA ಸ್ಟೇಡಿಯಂ ಕೇಳಿದ್ದಾರೆ, ಅವ್ರು ಕೊಟ್ಟರು. ಇನ್ನು ಯಾರು ಈ ಕಾರ್ಯಕ್ರಮದ ಪ್ರಾಯೋಜಿತ ಸರ್ಕಾರ ಆಪಾದನೆ ಮಾಡ್ತಾ ಇದೆ, ಯಾವುದದು? ಅಲ್ಲ, ಇವರು ನಮ್ಮ RCB ಹೇಳ್ತಾ ಇದೆ. ಅವರ ಕ್ಲಾರಿಫಿಕೇಶನ್ ಹೇಳಿದ್ದಾರೆ, ನಾವು ಎಲ್ಲ ಕಡೆ ಬಾಂಬೆಲ್ಲಾದಾಗೂ ಕೂಡ 2 ಕಿಲೋಮೀಟರ್ ಎಲ್ಲರಿಗೂ ಕೊಹ್ಲಿಯನ್ನು ನೋಡಬೇಕು, ಹತ್ತಿರದಿಂದ ನೋಡಬೇಕು ಅನ್ನೋ ಒಂದು ಅಭಿಪ್ರಾಯ ಇದೆ. ಅದರಿಂದ ನಾವು
ಬಾಂಬೆಲಿ 2 ಕಿಲೋಮೀಟ್ರ್ ಮಾಡಿದ್ರಿ, ಕಲ್ಕಟ್ಟಾದಲ್ಲಿ 2 ಕಿಲೋಮೀಟ್ರ್ ಮಾಡಿದ್ರಿ, ಅಷ್ಟೇ ನಮ್ಮ ಪ್ರೋಗ್ರಾಮು ಅಂತ. ವಿಧಾನಸೌಧಕ್ಕೆ ತಂದೋರು ಯಾರು? ಆ ಪುಣ್ಯಾತ್ಮನ ಹೆಸರ ಸುವರ್ಣ ಅಕ್ಷರದಲ್ಲಿ ಬರಿಬೇಕಲ್ಲ ಅವ್ರದ್ದು, ಆ ಪುಣ್ಯಾತ್ಮನ. ಅವ್ರ ಪರ್ಮಿಷನ್ ಕೇಳಿದ್ದು, RCB ಅವ್ರ ಪರ್ಮಿಷನ್ ಕೇಳಿದ್ದು 2 ಕಿಲೋಮೀಟರ್ ಯಾತ್ರೆಗೆ. ಅದು ರೆಗ್ಯುಲರ್ ಇಡೀ ದೇಶದಲ್ಲಿ ಹಂಗೆ ಮಾಡಿರೋದು. ಮಮತಾ ಬ್ಯಾನರ್ಜಿ ಭಾಗವಹಿಸಿದ್ರು ಕಲ್ಕಟ್ಟಾದಲ್ಲಿ. ಅವ್ರು ಕೇಳಿರೋದಷ್ಟು. ವಿಧಾನಸೌಧಕ್ಕೆ ತಂದೋರು ಯಾರು? ಈ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕಲ್ಲ. ಇಲ್ಲಿ ನಾನಲ್ಲ ಅಂತ KSER ಹೇಳ್ತಾ ಇದ್ದಾರೆ, IPL ಅವರು ನಮ್ಮ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ, RCB ಅವರು ನಾವು ಪರ್ಮಿಷನ್ನೇ, ನಾವು ಸ್ಟೇಡಿಯಮ್ಮಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಹೇಳ್ತಾರೆ. ತಪ್ಪು ಯಾರದು? ಮತ್ತು ತಾವು ಕೂಡ ರಾಜ್ಯದ ಜನ ನೋಡಿದ್ದಾರೆ. ಮ್ಯಾಚ್ ನಡೆದ ಮೇಲೆ ಇಡೀ ಬೆಂಗಳೂರಲ್ಲಿ ನಮ್ಮ ಪೊಲೀಸರು ರಾತ್ರಿ 3 ಗಂಟೆವರೆಗೂ ಅಲ್ಲಿನ ಜನನ ಕಳಿಸುವಂಥದ್ದಕ್ಕೆ ಬೆವರು ಸುರಿಸಿದ್ದಾರೆ. ಕೆಲವು ಕಡೆ ಬೆಳಗ್ಗೆ 5 ಗಂಟೆವರೆಗೂ ಬೆವರು ಸುರಿಸಿದ್ದಾರೆ. ಎಲ್ಲ ಕಡೆನೂ ಅವ್ರ ಮನೆಗೆ ಹೋಗೋವಾಗ ಅವ್ರು ಬೆಳಗ್ಗೆ ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ 7 ಗಂಟೆ ಆಗಿದೆ. ಅಂದರೆ ರಾತ್ರಿ ಎಲ್ಲ ನಮ್ಮ ಪೊಲೀಸರಿಗೆ ನಿದ್ದೆ ಇಲ್ಲ. ಈ ಸರ್ಕಾರಕ್ಕೆ ಕಾಮನ್ ಸೆನ್ಸು, ಜ್ಞಾನ, ಪರಿಜ್ಞಾನ ಏನಾದರೂ ಇದ್ದಿದೆ ಅದೇ ಪೊಲೀಸರನ್ನ ಮತ್ತೆ ಅಳವಡಿಸ್ತಾ ಇದ್ದೀರಾ ನೀವು. ಬೆಳಗ್ಗೆ ಅದೇ ಪೊಲೀಸರನ್ನ ಜಸ್ಟ್ 4 ಗಂಟೆ ಗ್ಯಾಪಲ್ಲಿ ಅದೇ ಪೊಲೀಸರನ್ನ ನೀವು ಆಯ್ತಾ? ಅವ್ರೇನು ಮನುಷ್ಯರಲ್ವಾ ಪೊಲೀಸರು? ಅದೇ ಪೊಲೀಸರನ್ನು ತಂದು ನಿಯೋಜನೆ ಮಾಡಿ ಅವ್ರ ಕರ್ತವ್ಯ ಹೇಗೆ ಮಾಡೋಕ್ಕೆ ಸಾಧ್ಯ ಇದನ್ನು? ಮತ್ತೆ ನಾನು ಸರ್ಕಾರಕ್ಕೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ, ವಿರೋಧ ಪಕ್ಷದ ನಾಯಕನಾಗಿ. ಈ ಪರ್ಮಿಷನ್ ಕೊಟ್ಟಿದ್ರೆ, ಬಲವಂತವಾಗಿ ನೀವು ತಗೊಂಡಿದ್ರೆ, ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ ಪೊಲೀಸರು ರೆಫ್ಯೂಸ್ ಮಾಡಿದ್ದಾರೆ ಕಾರ್ಯಕ್ರಮಕ್ಕೆ. ರಾತ್ರಿ ಸರ್ಕಾರದಿಂದ ಫೋನ್ ಹೋದಾಗ ಅವರು ಕಡಾಖಂಡಿತವಾಗಿ ನಿರಾಕರಣೆ ಮಾಡಿದ್ದಾರೆ. ಸಾಧ್ಯನೇ ಇಲ್ಲ ಅಂತೇಳಿ ನನಗೆ 100% ಇನ್ಫಾರ್ಮೇಷನ್. ಆಗ ಬಲಾತ್ಕಾರವಾಗಿ ಸರ್ಕಾರ ನೀನೋ ನಾನೋ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ ಅವರಿಗೆ. ಸರ್ಕಾರ ಅಂದರೆ ನಾನೋ ನೀನೋ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾವ ಪೊಲೀಸು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಹೈಕೋರ್ಟ್ ಆರ್ಡ್ರು ಇದೆ, ಯಾವುದೇ ಮೆರವಣಿಗೆ ಇವೆಲ್ಲ ಮಾಡೋಕ್ಕೆ ರಿಸ್ಟ್ರಿಕ್ಷನ್ ಏರಿಯಾ ಇದು. ನಮಗೆ ನಮ್ಮ ಮೇಲೆಲ್ಲ ಕೇಸ್ಗಳು ಹಾಕಿದ್ದಾರೆ ಅಲ್ವಾ? ಮತ್ತು ಇಲ್ಲಿ ಡ್ರೋನ್ ಯೂಸ್ ಮಾಡಿದ್ದಾರೆ, ಡ್ರೋನ್ ಯೂಸ್ ಮಾಡೋಂಗಿಲ್ಲ, ಹೈ ಸೆಕ್ಯೂರಿಟಿ ಝೋನ್ ಮಾಡಿದ್ದಾರೆ. ನನ್ನ ಎಂಥ ಸರ್ಕಾರ ಮುಟ್ಟಾಳ್ತನವನ್ನು ಮಾಡಿದೆ ಅಂದರೆ, ಹೈಕೋರ್ಟ್ ರಿಸ್ಟ್ರಿಕ್ಟೆಡ್ ಏರಿಯಾ, ಅಲ್ಲಿ ಫೈಲ್ಗಳಿದೆ. ಅಂದರೆ ಕೇಸ್ಗಳು, ಬೇರೆ ಬೇರೆ ಕೇಸ್ಗಳು, ಮರ್ಡರ್ ಇರ್ಬೋದು, ಸಾಕಷ್ಟು ದಾವೆಗಳಿರುವಂಥ ಕೇಸ್, ಅದ್ರ ಕೋರ್ಟ್ ಮೇಲೆಲ್ಲ ಹತ್ತಿದ್ದಾರೆ. ನಿಮ್ಮ ಮಾಧ್ಯಮದಲ್ಲೇ ನೀವೆಲ್ಲ ತೋರಿಸಿದ್ದಾರೆ. ಕೋರ್ಟ್ ಮೇಲೆ ಹತ್ತಕ್ಕೆಲ್ಲ ಬಿಟ್ಟೋರು ಯಾರು? ಇವತ್ತು ಕೋರ್ಟು ಕೂಡ ಸುಮೋಟೋ ಕೇಸನ್ನು ತಗೊಂಡಿದೆ. ರಾಜ್ಯದ ಹೈಕೋರ್ಟ್ ಇದನ್ನು ಸೀರಿಯಸ್ ಆಗಿ ತಗೊಂಡಿದೆ. ರಾಜ್ಯದ ಜನತೆಯ ನೋವಿಗೆ ಹೈಕೋರ್ಟು ಕೂಡ ಇವತ್ತು ಸ್ಪಂದನೆ ಮಾಡ್ತಾ ಇದೆ. ಮಧ್ಯಾಹ್ನ 2 ಗಂಟೆಗೆ ಇದನ್ನು ಹಿಯರಿಂಗು ಕೂಡ ಮಾಡ್ತಾ ಇದೆ. ಇಷ್ಟಾದರೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ, ಇಷ್ಟು ಜನ ಸೇರ್ತಾರೆ ಅಂತ ನನಗೆ ಅಂದಾಜೇ ಇರಲಿಲ್ಲ ಅಂತ ಹೇಳ್ತಾರೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯ ಬಾಯಲ್ಲಿ ಬಂದಂಥ ನುಡಿಮುತ್ತುಗಳು. ಇದೇನ IPL ಮ್ಯಾಚ್ ಇವತ್ತು ನಡೀತಾ ಇದೆಯಾ? ಎಲ್ಲ ರಾಜ್ಯದಲ್ಲೂ ನಡೆದಿದೆ. ಗೆದ್ದಾಗ ಯಾವ್ಯಾವ ರಾಜ್ಯ ಗೆದ್ದಿದೆಯೋ ಸೆಲೆಬ್ರೇಟ್ ಮಾಡಿದ್ದಾರೆ. ಅಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂತ ಕಾಮನ್ ಸೆನ್ಸ್ ಬೇಡವಾ ಈ ಸರ್ಕಾರಕ್ಕೆ? ಬಾಂಬೆಲ್ಲಿ ಎಷ್ಟು ಸೇರಿದ್ರು, ಕಲ್ಕಟ್ಟಾದಲ್ಲಿ ಸೇರಿದ್ರು, ಹೈದರಾಬಾದಲ್ಲಿ ಕಾಮನ್ ಸೆನ್ಸ್ ಅಲ್ಲ ಇದು? ಸಿಂಪಲ್ ಮ್ಯಾಥಮೆಟಿಕ್ಸ್. ನೀನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ. ನೀವು ಪ್ರೆಸ್ ಮೀಟ್ ಮಾಡಿದ್ರಿ, ಏನಕ್ಕೋಸ್ಕರ ಪ್ರೆಸ್ ಮೀಟ್ ಮಾಡಿದ್ರಿ? ಸಂತಾಪ ಸೂಚನೆ ಮಾಡೋಕ್ಕೆ ಪ್ರೆಸ್ ಮೀಟ್ ಮಾಡಿದ್ರಾ? ಇಲ್ಲ, ನೀವು ಮಾಡಿಲ್ಲ. ನೀವು ಪ್ರೆಸ್ ಮೀಟ್ ಮಾಡಿದ್ದು ಯಾರೋ ಬೇರೆಯವ್ರ ತಲೆ ಮೇಲೆ ಇದನ್ನು ತಪ್ಪು ನಮ್ಮದಲ್ಲ. ಎಂಟೈರ್ ಪ್ರೆಸ್ ಮೀಟಲ್ಲಿ ತಪ್ಪು ನಮ್ಮದಲ್ಲ, ಉತ್ತರ ಪ್ರದೇಶದಲ್ಲಿ ನಡೆದಿಲ್ವಾ, ಜನ ಜಾಸ್ತಿ ಬಂದ್ಬಿಟ್ರು, ಅಭಿಮಾನಿಗಳ ಜನಗಳು ತಪ್ಪು. ಈ ಅನಾಹುತಕ್ಕೆ
ನನ್ನ ಮುಖ್ಯಮಂತ್ರಿಗಳ ಪ್ರೆಸ್ ಮೀಟಲ್ಲಿ ಜನಗಳ ತಪ್ಪು ಅಂತ ಅವರ ಟೋಟಲ್ ಭಾವನೆ ಜನಗಳ ತಪ್ಪು, ಜನ ಉದ್ರೇಕದಿಂದ ನುಗ್ಬಿಟ್ರು. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ಥರದ ಹೇಳಿಕೆಗಳನ್ನು ನೀವು ಕೊಟ್ಟರೆ ಇದು ಇಷ್ಟಾದರೂ ಕೂಡ ನೀವು KCA ಸ್ಟೇಡಿಯಮ್ಮಲ್ಲಿ 12 ಗೇಟ್ ಇತ್ತು, ನೀವು ಓಪನ್ ಮಾಡಿದ್ದೆ ಎಷ್ಟು ಗೇಟು? 2 ಗೇಟು. ಫಸ್ಟ್ ಗೇಟು VIP ಗೇಟು, ಫಸ್ಟ್ ಓಪನ್ ಮಾಡಿದ್ರಿ VIP ಗೇಟ್ನ. ನಾನು ಕೇಳ್ತೀನಿ ನಿನಗೆ, ಈ ಪಾಸ್ ಕೊಟ್ಟವ್ರು ಯಾರು? ಯಾವ ಪುಣ್ಯಾತ್ಮ ಪಾಸ್ ಕೊಟ್ಟ? KCA ಸ್ಟೇಡಿಯಂ ಅವ್ರು ಕೊಟ್ರ, ಇಲ್ಲ IPL ಅವ್ರು ಕೊಟ್ರ, ಸರ್ಕಾರ ಕೊಡ್ತಾ? ಗೊತ್ತೇ ಇಲ್ಲ, ಯಾರು ಕೊಟ್ಟರು ಅಂತ ಗೊತ್ತೇ ಇಲ್ಲ. ಮತ್ತು ಅಲ್ಲಿ ಪೊಲೀಸರು ಹೇಳ್ತಿರು ನನಗೆ, ಪೊಲೀಸರು, ಸರ್ ನಾವು ಗೇಟಲ್ಲಿ ನಿಂತಿದ್ರಿ, ನಮ್ಗೆ ಗೊತ್ತೇ ಇಲ್ಲ ಎಷ್ಟು ಗಂಟೆಗೆ ಒಳಗೆ ಬಿಡಬೇಕು ಅಂತ ಡೈರೆಕ್ಷನ್ ಇಲ್ಲ ಸರ್, ನಮಗೆ ಈ ಕಾರ್ಯಕ್ರಮ ಯಾರು ನಡೆಸ್ತಾ ಇದ್ದಾರೆ ಅಂತ ಗೊತ್ತೇ ಇಲ್ಲ ಸರ್ ಅಂತಾರೆ ಪೊಲೀಸರು. ಸರ್ಕಾರ ನಡೆಸ್ತಾ ಇದೆಯಾ ಗೊತ್ತಿಲ್ಲ ಅವ್ರಿಗೆ, IPL ನಡೆಸ್ತಾ ಇದೆಯಾ ಗೊತ್ತಿಲ್ಲ, KCA ನಡೆಸ್ತಾ ಇದ್ದಾರಾ ಗೊತ್ತಿಲ್ಲ, ಗೊತ್ತೇ ಇಲ್ಲ. ಪೊಲೀಸ್ ಇಲಾಖೆ ಯಾವ ಇಂಟೆಲಿಜೆನ್ಸಿ ಇರುವಂಥದ್ದು, ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಒಂದು ಸಂಸ್ಥೆಗೆ ಯಾರು ನಡೆಸ್ತಾರೆ ಗೊತ್ತಿಲ್ಲ, ಯಾರು ಡೈರೆಕ್ಷನ್ ಕೊಡ್ತಾರೆ ಅಂತ ಗೊತ್ತಿಲ್ಲ, ಯಾವಾಗ ಬಾಗ್ಲು ಓಪನ್ ಮಾಡಬೇಕು ಅಂತ ಗೊತ್ತಿಲ್ಲ, ಹೇಗೆ ಬಿಡಬೇಕು ಅಂತಲೂ ಗೊತ್ತಿಲ್ಲ. ಸ್ವತಃ ಮುಖ್ಯಮಂತ್ರಿಗಳೇ ಟ್ವೀಟ್ ಮಾಡಿದ್ದಾರೆ, ಸಂಭ್ರಮಾಚರಣೆ ಎಲ್ಲ ಬನ್ನಿ ಅಂತೇಳಿ. ಬಾವುಟ ಹಿಡ್ಕೊಂಡಿದ್ದಾರೆ DK ಶಿವಕುಮಾರ್ ಅವರು. ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಬಾವುಟದ ಪ್ರದರ್ಶನ ಯಾರು? ವಿಜಯೇಂದ್ರ ಅವರೆಲ್ಲ ಹೋಗಿದ್ದು, R ಅಶೋಕ್ ಅವರೆಲ್ಲ ಹೋಗಿದ್ದು, ನಾರಾಯಣ ಸ್ವಾಮಿ ಅವರೆಲ್ಲ, ಇವರು ಗೆದ್ದಿದ್ದು ಅವ್ರು ಬಾವುಟ ಹಿಡ್ಕೊಬೇಕಾಯ್ತು ಟ್ರಾಫಿಕ್ಕಲ್ಲಿ. ನಿಮ್ಮ ಪರ್ಮಿಷನ್ ಕೊಟ್ಟವ್ರು ಯಾರ್ರಿ? ಮಿಸ್ಟರ್ DK ಶಿವಕುಮಾರ್. ಕಾರಿಂದ ತಲೆ ಇಕ್ಕಿ ಹಿಂಗೆ ಅನ್ನಕ್ಕೆ ವೇರ್ ಈಸ್ ದ ಪರ್ಮಿಷನ್? ನಾ ಬೇರೆ ಯಾವನ ಮಾಡಲಿ ಕೇಸ್ ಹಾಕಿ ಒಳಕಾಕ್ಬಿಡ್ತೀರಾ ನೀವು? ಸ್ಪಷ್ಟವಾಗಿ ಅಧ್ಯಕ್ಷರು ಹೇಳಿದ್ರು. ಏನು ಹೇಳಿದ್ರು? ಅಲ್ಲಿ ಯಾವುದೋ ಒಂದು ಥಿಯೇಟ್ರಲ್ಲಿ ಕಾಳು ತುಳಿತಾಗಿ ಒಬ್ಬ ಹೆಣ್ಣುಮಗಳು ಅಮಾಯಕ್ಕೆ ಸತ್ತಾಗ ಹಿಡಿದು ಆ ಆ್ಯಕ್ಟರ್ನ ಒಳಗಡೆ ಹಾಕಿ ರುಬ್ಬಿಟ್ರಲ್ಲ, ಈಗ ನಿಮ್ಮನ್ನು 11 ಜನ ಆಗೈತಲ್ಲ, ರುಬ್ಬೇಕಲ್ಲ, ಯಾರು ನುಗ್ತೀರಾ ನೀವು? ಯಾರ ಮೇಲೆ FIR ಹಾಕಿದ್ದೀರಾ? ಆಗಬಾರ್ದು ಅಂತಲೇ DC ಕೊಟ್ಟಿದ್ದಾರೆ ಜವಾಬ್ದಾರಿ. ಅಲ್ಲ ರೀ, ಒಬ್ಬ ಜಿಲ್ಲಾಧಿಕಾರಿ ನಿಮ್ಮ ಕೈ ಕೆಳಗಡೆ ಕೈ ಕಟ್ಕೊಂಡು ನಿಂತು ನಿಮ್ಮನ್ನು ಬಂದು ಎನ್ಕ್ವೈರಿ ಮಾಡ್ತಾರೆ ಮುಖ್ಯಮಂತ್ರಿನ? ಇವಾಗ ಪರ್ಮಿಷನ್ ಯಾರು ಕೊಡಬೇಕು? ಮುಖ್ಯಮಂತ್ರಿ ಕೊಡಬೇಕು, ಇಲ್ಲ ಹೋಮ್ ಮಿನಿಸ್ಟ್ರ್ ಕೊಡಬೇಕು? DPR ಅವರು ಇಲ್ಲಿ ಘಟನೆ ನಡೆದಾಗ DPR ಕೊಡಬೇಕು. DPR ಯಾರ ಅಡಿಯಲ್ಲಿ ಬರ್ತದೆ? ಮುಖ್ಯಮಂತ್ರಿ ಅಡಿಯಲ್ಲಿ ಬರ್ತದೆ DPR. ಯು ಆರ್ ದ ಅಥಾರಿಟಿ. ನಿಮ್ಮ ಪರ್ಮಿಷನ್ ಕೊಟ್ಟವ್ರು ಯು ಆರ್ ಅಥಾರಿಟಿ. ಯಾರ ಮೇಲೆ ಕೇಸ್ ಹಾಕ್ತೀರಾ ಈಗ? ಯಾರನ್ನ ಅರೆಸ್ಟ್ ಮಾಡ್ತೀರಾ? ನಿಮ್ಮದೇ ಸರ್ಕಾರ. ಆಮೇಲೆ ಇಷ್ಟು ಘಟನೆ ಹೇಳಿದ್ರಲ್ಲ ಮುಖ್ಯಮಂತ್ರಿ, ಅಟ್ಲೀಸ್ಟ್ ಅವ್ರು ಹೇಳಿದ್ರು ನಮಗೆ 40,000 ಜನ 35,000 ಜನ ಬರ್ತಾರೆ. ಅಷ್ಟು ಜನಕ್ಕೆ ಆಂಬುಲೆನ್ಸ್ ಎಷ್ಟು ಇಟ್ಟಿದ್ರಿ ಅಲ್ಲಿ? ಆಯಿತು, 40,000 ಜನಕ್ಕೆ ಆಂಬುಲೆನ್ಸ್ ಎಷ್ಟು ಇಡಬೇಕಾಗಿತ್ತು? ಫೈರ್ ಇಂಜನ್ ಎಷ್ಟು ಇಡಬೇಕಾಗಿತ್ತು? ಡಾಕ್ಟರ್ಸು ಅಲ್ಲಿ ತುರ್ತು ಚಿಕಿತ್ಸೆ ಕೊಡೋಕ್ಕೆ ನಾವು ಸಣ್ಣ ಪ್ರೋಗ್ರಾಮ್ ಮಾಡಿದ್ರೇ ನಾವು ಇಲ್ಲೊಂದು 20,000 ಜನ ಸೇರಬೇಕಾದ್ರೆ ನಾವು ಆಂಬುಲೆನ್ಸು ಒಂದು ಡಾಕ್ಟರ್ ಯೂನಿಟ್ ಎಲ್ಲ ಇಟ್ಟಿರ್ತೀವಿ ನಾವು ಈ ಕಾರ್ಯಕ್ರಮದಲ್ಲಿ. ಅಷ್ಟು ಕಾಮನ್ ಸೆನ್ಸ್ ಇಲ್ಲಲ್ಲ ನಿಮಗೆ? ಒಂದು 50 ಜನ ಡಾಕ್ಟ್ರು ಇಡೋಕ್ಕೂ ನಿಮಗೆ ಯೋಗ್ಯತೆ ಇಲ್ಲ. ಯಾಕಂದರೆ ಫಸ್ಟ್ ಏಡ್ ಕೊಡಬೇಕಾಯ್ತು ಅವ್ರಿಗೆ, ಎಲ್ಲರಿಗೂ ಬ್ಲಾಕ್ ಆಗಿರೋವಂಥದ್ದು, ಹೃದಯ ಸ್ತಬ್ಧ ಆಗಿರೋವಂಥದ್ದು, ಅದನ್ನು ಟ್ರೀಟ್ ಮಾಡೋವಂಥದ್ದಕ್ಕೆ ಸ್ಥಳದಲ್ಲೇ ಇಮಿಡಿಯೇಟಾಗಿ ಮಾಡಬೇಕು, ವಿತಿನ್ 2 ಮಿನಿಟ್ಸಲ್ಲಿ ಮಾಡಬೇಕು ಅವ್ರಿಗೆ. ಆ ಡಾಕ್ಟರ್ಸ್ ಇದ್ದರೆ ಅದನ್ನು ಉಪಯೋಗ ಮಾಡ್ತಾಯಿದ್ರು, ಒಂದು ಅರ್ಧ ಜನದ ಪ್ರಾಣ ಆದರೂ ಮಾಡ್ತಾಯಿದ್ರು. ಇನ್ನೊಂದು, ನಾನು ನಿಮಗೆ ಪಟ್ಟಿನೂ ಕೊಡ್ತೀನಿ, ದಯವಿಟ್ಟು ತಗೊಳ್ಳಿ ಈ ಪಟ್ಟಿನ. ಈ ಪಟ್ಟಿ ಕೊಡ್ತೀನಿ ನಿಮಗೆಲ್ಲ ಪ್ರಿಂಟ್ ಹಾಕಿ. ಫಸ್ಟ್ ಸತ್ತಿದ್ದು ಪೂರ್ಣಚಂದ್ರ ಅಂತ, 32 ವರ್ಷ, ವೈದೇಹಿ ಆಸ್ಪತ್ರೆ, 3:45ಕ್ಕೆ ಅಣ್ಣ, 3:45ಕ್ಕೆ. ನೀವು ಕಾರ್ಯಕ್ರಮ ಇಲ್ಲಿ ಮಾಡಿದ್ದೆಷ್ಟೊತ್ತಿಗೆ? ಅಷ್ಟೊತ್ತಿಗೆ ತೀರೋಗಿದ್ರ? 3:45ಕ್ಕೆ ಪೂರ್ಣಚಂದ್ರ ದೇಹಾಂತ್ಯ. 4:38ಗೆ ದಿವ್ಯಾ 13 ವರ್ಷ ಮಗಳು ಬೋರಿಂಗ್ ಆಸ್ಪತ್ರೆಯಲ್ಲಿ 4:38ಕ್ಕೆ ತೀರೋಗಿದ್ರು. 4
ಸಂಜೆ ಅನ್ನೋನ್ 35 ವರ್ಷ 4:41 ಅವ್ರು ಸೆಲ್ಫಿ ಹೊಡ್ಸ್ಕೊಳ್ಳೋದ್ರಲ್ಲಿ ಅನ್ನೋನ್ ಅದು 4 ಗಂಟೆ. ಇಷ್ಟರಲ್ಲಿ 4 ಜನ ತೀರೋಗಿದ್ರು. ನಿಮ್ಮ ಕಾರ್ಯಕ್ರಮ ಶುರುವಾಗಕ್ಕೆ ಮುಂಚೆ ತೀರೋಗಿದ್ರು. ಅಧ್ಯಕ್ಷರು ಹೇಳ್ದಂಗೆ ಎಂಟೈರ್ IAS, ಎಂಟೈರ್ IAS, ಎಂಟೈರ್ IPS, ಎಂಟೈರ್ ಮಿನಿಸ್ಟ್ರಿ ಗ್ಯಾಂಗ್, ಪಟಾಲಂ, ಮುಖ್ಯಮಂತ್ರಿ ಪಟಾಲಂ ಫೋಟೋ ಶೂಟಲ್ಲಿ ಬ್ಯುಸಿ ಇದ್ರು. ಅವ್ರ ಮಕ್ಕಳನ್ನ ಒಬ್ಬೊಬ್ಬರನ್ನೇ ಕರೆಯೋದು, ಕೊಹ್ಲಿನಿಂಗ್ ಎಳೆಯೋದು, ಅವನ ಪಿಯನ ತಳ್ಳೋದು, ಕೊಹ್ಲಿ ಪಿಯನ ಫೋಟೋ ತೆಗೆಯೋದು. ಅವನ ಬಟ್ಟೆ ಒಂದು ಬಿಟ್ಟಿದ್ದಾರೆ ಕೊಹ್ಲಿದು, ಅರ್ಧಾಕ್ಲಿಲ್ಲ. ಕೊನೆಗೆ ಅವ್ನು ಬೇಜಾರು ಮಾಡ್ಕೊಂಡು ಓಡೋಗಿದ್ದಾರೆ ಅಲ್ಲಿಂದ. ಅಂದರೆ ನೀವು ಎಲ್ಲಿ ಬ್ಯುಸಿ ಆಗಿದ್ರಿ? ಫೋಟೋ ಶೂಟಲ್ಲಿ ಬ್ಯುಸಿ ಆಗಿದ್ರಿ. ಜನ ಎಲ್ಲ ಚಪ್ಪಲಿ ಬಿಸಾಕಿದ್ದಾರೆ ವಿಧಾನಸೌಧ ಹತ್ರ. ಕಲ್ಲು ಹೊಡೆದಿದ್ದಾರೆ, 1 ಲಕ್ಷ ಇದೆ. ಕಲ್ಲು ಹೊಡೆದಿದ್ದಾರೆ, ಚಪ್ಪಲಿ ಬಿಸಾಕಿದ್ದಾರೆ. ಪ್ಲೇಯರ್ಸ್ ಕಾಣ್ತಲ್ಲ, ನಿಮ್ಮನ್ನು ನೋಡೋಕೆ ಬಂದಿಲ್ಲ ನಾವು ಅಂತೇಳಿ. ಅಂತ ಕೆಟ್ಟ ವರ್ತನೆ. ಅಂದರೆ ನಿಮ್ಮ ಫೋಟೋ ಶೂಟ್ಗೋಸ್ಕರ ಅಮಾಯಕವಾದಂಥ ರಾಜ್ಯದ ಭವಿಷ್ಯದ ನಿರ್ಮಾಣ ಮಾಡುವಂಥ ನಮ್ಮ ವಿದ್ಯಾರ್ಥಿಗಳನ್ನು ಬಲಿ ತೆಗೆದುಕೊಂಡಿದ್ದೀರ ನೀವು ಇವತ್ತು. ಈ ಘಟನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸುದ್ದಿಯಾಗಿದೆ. ಸ್ವತಃ ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಈ ಕಾರ್ಯಕ್ರಮ ನೀವು ಇಲ್ಲಿ ಮಾಡಬೇಕಾದಾಗ ಅಲ್ಲೇ ರದ್ದು ಮಾಡಬೇಕಾಯ್ತು. ನಿಮಗೇನಾದರೂ ಗೌರವ ಇದ್ದಿದ್ರೆ 4 ಜನ ತೀರ್ಕೊಂಡಾಗೆ ರದ್ದು ಮಾಡಬೇಕಾಯ್ತು. ಅವಾಗೂ ಮಾಡಲಿಲ್ಲ. ಕಾರ್ಯಕ್ರಮ ಆದಮೇಲೆ ಮುಖ್ಯಮಂತ್ರಿಗಳು ಎಲ್ಲೋದ್ರು ನಮಗೂ ಗೊತ್ತಿಲ್ಲ, ಎಲ್ಲೋದ್ರು ಅಂತ ಗೊತ್ತಿಲ್ಲ. ಆಮೇಲೆ ಅವ್ರು ಬಂದಿದ್ದು ಆಸ್ಪತ್ರೆಗೆ ಬಂದಿದ್ದು 6:30ಗೆ, ಏನಪ್ಪ 6:30ನಾ? ಹಾಂ, ಬಂದಿದ್ದು. ಎಲ್ಲೋದ್ರು ನಮಗೂ ಗೊತ್ತಿಲ್ಲ. 7:30 ಹಾಂ ಬಂದಿದ್ದು. ಆಯಿತು, ಅವ್ರಿಗೆ ಟ್ರಾಫಿಕ್ಕು, ನಮಗೆ ಟ್ರಾಫಿಕ್ಕು, ಅವ್ರಿಗೆ ಯಾವ ಟ್ರಾಫಿಕ್ ಇದೆ? ಅಂದರೆ ಒಟ್ಟಾರೆ ಈ ಘಟನೆಯ ನೇರ ಹೊಣೆಯನ್ನು ಸರ್ಕಾರ ವಹಿಸಬೇಕು. DC ತನಿಖೆಗೆ ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಇದು ಹೈಕೋರ್ಟ್, ಈಗಾಗಲೇ ಅಧ್ಯಕ್ಷರು ಹೇಳಿದ ರೀತಿ ಹೈಕೋರ್ಟಿನ ಚೀಫ್ ಜಸ್ಟಿಸ್, ಯಾಕೋ PL ಅವ್ರ ಮುಂದೆನೇ ಹೋಗ್ತಾ ಇದೆ ಈಗ. ಸಿಟ್ಟಿಂಗ್ ಹೈಕೋರ್ಟಿನ ಅವರು ಅಥವಾ ಹೈಕೋರ್ಟಿನ ನ್ಯಾಯಾಧೀಶರ ಸುರ್ಪದಿಯಲ್ಲಿ ಈ ಎಲ್ಲ ತನಿಖೆಗಳು ನಡಿಬೇಕು. ಇದಕ್ಕೊಂದು SIT ರಚನೆ ಮಾಡಬೇಕು. ಹಾಗೆ ಅವರ ಹೈಕೋರ್ಟಿನ ಆದೇಶಗಳ ಮೇಲೆ ಅದು ರಿಪೋರ್ಟ್ ಆಗಬೇಕು. ಮತ್ತು ಈ ರಿಪೋರ್ಟನ್ನು ಹೈಕೋರ್ಟ್ ಜಡ್ಜಿಗೆ ಫೈಲ್ ಮಾಡಬೇಕು, ಸರ್ಕಾರಕ್ಕಲ್ಲ. ಅಲ್ಲಿ ಫೈಲ್ ಮಾಡಿ ಈ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ BJPಯ ಒಂದು ಸ್ಟ್ಯಾಂಡ್. ಇದೊಂದು ಚಲೋ ಅದ್ರ ಇದು ಅದನ್ನು ಹೇಳ್ತೀನಿ. ಚಲೋ ಅದು. ನಾವು ಸಾವಿನ ಮೇಲೆ ರಾಜಕಾರಣ ಮಾಡಬೇಡಿ ಅಂತ ನಾವು ಕಾಂಗ್ರೆಸ್ ಅವ್ರಿಗೂ ಹೇಳ್ತಾ ಇದ್ವಿ. ನಾನು ಈಗಾಗಲೇ ಹೇಳಿದೆ, ಈ ಸಾವಿಗೆ ನ್ಯಾಯ ಕೊಡಿ ಅಂತ ನಾವು ಕೇಳ್ತಾ ಇರೋದು. ನಾವು ಅನುಮತಿ ಕೊಟ್ಟವ್ರು ಯಾರು? ಕಾರ್ಯಕ್ರಮ ಮಾಡಿದವ್ರು ಯಾರು? ಈ ಸಾವಿಗೆ ತಪ್ಪಿತಸ್ಥರು ಯಾರು? ಯಾರಿಗಾದ್ರೂ ಶಿಕ್ಷೆ ಆಗಬೇಕಲ್ಲ. ಇಲ್ಲಾಂದ್ರೆ ನಾವು ಯಾಕೆ ಇದನ್ನು ಜನಗಳ ಮುಂದೆ ಇಡ್ತಾ ಇದ್ದೀರಿ ಅಂದರೆ, ಮುಂದೆ ಈ ಥರದ ಘಟನೆ ಆಗಬಾರ್ದು. ನೀವು ಹೇಳ್ತಾ ಇದ್ದೀರಾ ರಾಜಕಾರಣ ಮಾಡಬಾರ್ದು. ಇಲ್ಲ, ನೋ ರಾಜಕಾರಣ, ನೋ ಪಾಲಿಟಿಕ್ಸ್. ನಮಗೆ ಇಂಥ ಘಟನೆ ಈ ರಾಜ್ಯದಲ್ಲಿ ಮುಂದೆ ನಡಿಬಾರ್ದು. ಆ ದೃಷ್ಟಿಯಿಂದ ನಾನು ಈ ಹೊಣೆಯನ್ನು ನೇರವಾಗಿ ರಾಜ್ಯ ಸರ್ಕಾರನೇ, ಮುಖ್ಯಮಂತ್ರಿನೇ, ಉಪಮುಖ್ಯಮಂತ್ರಿನೇ ಹೊರಬೇಕು. ಯಾಕೆಂದರೆ IPL ನಮ್ಮದಲ್ಲ ಅಂತ ಹೇಳಿದ್ದಾರೆ. ಇವರು KCA ನಮ್ಮದಲ್ಲ ಅಂತ ಹೇಳಿದ್ದಾರೆ. ಇನ್ಯಾರ್ದು? ಉಳಿದವ್ರು ಯಾರು? ತಂದೋರು ಯಾರು? ವಿಧಾನಸೌಧಕ್ಕೆ ಮತ್ತು KCA ಸ್ಟೇಡಿಯಂಗೆ ಈ ಕಾರ್ಯಕ್ರಮ ತಂದೋರು ಯಾರು? ಪ್ರಶ್ನೆ ಆಮೇಲೆ ಮಾಡಿ, ಒಂದು ನಿಮಿಷ ಮಾತಾಡ್ತಾರೆ. ಚಲೋ. ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಮುಖ್ಯಮಂತ್ರಿಗಳು ಎಲ್ಲೋಗಿದ್ರು ಅಂತ ಕೇಳಿದ್ರು. ನನಗೆ ಸ್ವಲ್ಪ ಮಾಹಿತಿ ಇದೆ ಅದರದ್ದು. ಆಗಿದೆ ಆಗಿದೆ
ನನಗಿರೋ ಮಾಹಿತಿ ಪ್ರಕಾರ ಅಶೋಕ್ ಅವರು ಹೇಳಿದ್ರು 3:45ಕ್ಕೆ ಮೊದಲ ಬಲಿಯಾಯಿತು. ಇಲ್ಲಿ ಸಂಭ್ರಮಾಚರಣೆಗೆ ಅವರು ಬರೋಷ್ಟೊತ್ತಿಗೆ 4ರಿಂದ 5 ಜನರು ತೀರ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಅವ್ರಿಗಿತ್ತು. ಇದ್ರೂ ಕೂಡ ಫೋಟೋ ಸೆಷನ್ ಆಯಿತು. ರಾತ್ರಿ ಈ ಕಡೆ ಹೋಗುವಾಗ ನೋಡಿದೆ ನಾನು, ಬೆಳಗ್ಗೆ ಕಲೆಕ್ಟ್ ಆಗಿರಬೇಕು 1 ಲೋಡ್ಗಿಂತ ಅಥವಾ 2 ಲೋಡ್ ಚಪ್ಪಲಿ ಇತ್ತು ಇಲ್ಲಿ ರಾತ್ರಿ. ಮರಗಳಲ್ಲಿ ಹತ್ತಿ ಕುಳಿತು ನೋಡ್ತಿದ್ರು, ತಡೆದ್ರಿ. ಕೋರ್ಟಿನ ಮೇಲೆ ಜನ ನಿಂತಿದ್ರು, ತಡೆದ್ರಿ. ವಿಧಾನಸೌಧದ ಎಲ್ಲ ಕಡೆಯಲ್ಲೂ ತುಂಬಿದ್ರು, ತಡೆದ್ರಿ. ಆಗಲಿಲ್ಲ ನಿಮ್ಮಿಂದ. ಆದರೆ ನನಗಿರ್ತಕ್ಕಂಥ ಮಾಹಿತಿಯನ್ನು ಒಂದು ಹೇಳಲಿಕ್ಕೆ ಬಯಸ್ತೇನೆ ತಮಗೆ. 3:45ಕ್ಕೆ ಆದಮೇಲೂ ನೀವು ಸಂಭ್ರಮಾಚರಣೆ ಮಾಡಿದ್ರಿ, ವಿಧಾನಸೌಧದಲ್ಲಿ ಮಾಡ್ತೀರಿ. ವಿರೋಧ ಪಕ್ಷದ ನಾಯಕರು ಯಾರಿಗೂ ಕೂಡ ಅದು ಗೊತ್ತೇ ಇಲ್ಲ. ನಮ್ಮನ್ನು ಯಾರೂ ಕರೆದಿಲ್ಲ, ಅದು ಬೇರೆ ವಿಷಯ. ನೀವು ನಮ್ಮನ್ನು ಕರೆದ್ರೂ ನಾವು ನಿಮ್ಮಂಥ ಅನಿಷ್ಟ ವ್ಯವಹಾರದಲ್ಲಿ ನಾವು ಭಾಗಿಯಾಗಲ್ಲ, ಅದು ಬೇರೆ. ನೀವೆಲ್ಲೋಗಿದ್ರಿ? ಇಷ್ಟೆಲ್ಲ ಆದಮೇಲೂ ಕೂಡ ಜನಾರ್ದನ್ ಹೋಟೆಲಲ್ಲಿ ಹೋಗಿ ದೋಸೆ ಬಾದಾಮಿ ಹಲ್ವಾ ತಿನ್ನಕ್ಕೆ ಹೋಗ್ತೀರಿ, ನಿಮಗೆ ನಾಚಿಕೆ ಆಗಲ್ವಾ? ಇದು ನನಗೆ ಮಾಹಿತಿ ಇದೆ. ಟ್ರಾಫಿಕ್ ಅಲ್ಲ ಪ್ರಶ್ನೆ, ಇವರು ಬಾದಾಮಿ ಹಲ್ವಾ ಇದು ಪ್ರಶ್ನೆ ಇದ್ದಿದ್ದು. ಇಷ್ಟಾದ ಮೇಲೂ ಅದು ಮಾಡ್ತೀರಿ. ಅದು ಏನೋ ಗಾದೆ ಹೇಳ್ತಾರಲ್ಲ, ಅರಮನೆಗೆ ಪ್ಯಾಲೇಸ್ಗೆ ಬೆಂಕಿ ಬಿದ್ದರೂ ಮಹಾರಾಜ ಪಿಟಿಯಲ್ಲಿ ಬಾರಿಸ್ತಿದ್ನಂತೆ. ರೋಮ್ಗೆ ರೋಮ್ ಆಯ್ತಾ? ಇದು ಇವರ ಯೋಗ್ಯತೆ. ಇಲ್ಲೇನಂತಂದ್ರೆ ಸೂತಕದ ಮನೆಯಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು ಅಂತ ಪ್ರಶ್ನೆ. ಇವರು ಮ್ಯಾನ್ ಆಫ್ ದಿ ಮ್ಯಾಚು ಯಾರೋ ಗೆದ್ದಿದ್ದಕ್ಕೆ ಇವರು ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು ನಾನು ಇದರಲ್ಲಿ ಅನ್ನೋದು ಇವರ ಮುಖ್ಯಮಂತ್ರಿಗಳು ಹೇಳ್ತಾರೆ. ನನಗೂ ಫ್ರೀ ನಿನಗೂ ಫ್ರೀ ಅಂತಿದ್ರಲ್ಲ, ಹಂಗೆ ಇದೂ ಫ್ರೀ ಎಲ್ಲ ಬರ್ರಿ ಅಂತ ಕರೆದಿದ್ರಿ. ವ್ಯವಸ್ಥೆ ಯಾಕೆ ಮಾಡಲಿಲ್ಲ? ನನಗೆ ಪ್ರಶ್ನೆ ಇರ್ತಕ್ಕಂಥದ್ದು, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬರ್ತಾರೆ ಅಂತ ಮೊದಲಿತ್ತು, ಬದಲಾಯಿಸಿದ್ದಾರು. ವಿಶೇಷ ವಿಮಾನ ಬುಕ್ ಮಾಡಿ ಅವರನ್ನು HALಗೆ ಕರ್ತಂದಿದ್ದು ಯಾರು? ಅನೇಕ ಪ್ರಶ್ನೆಗಳಿವೆ. ಇವಕ್ಕೆಲ್ಲನೂ ಸರ್ಕಾರ ಉತ್ತರ ಕೊಡಬೇಕು. ಇದರಿಂದ ಯಾರಿದ್ದಾರೆ? ಮೆರವಣಿಗೆ ಇತ್ತು, ಕ್ಯಾನ್ಸಲ್ ಮಾಡಿಸಿದ್ಯಾಕೆ? KCA ಸ್ಟೇಡಿಯಂನಲ್ಲಿ ಆಗಬೇಕಾಗಿದ್ದ ಕಾರ್ಯಕ್ರಮ ನೀವು ಇಲ್ಲಿಗೆ ತರಲಿಕ್ಕೆ ನೀವ್ಯಾರು? ಯು ಆರ್ ನಾಟ್ ದಿ ಓನರ್ ಆಫ್ ದಿ RCB. ಅವರ ಆಟದಲ್ಲಿ ನಿಮ್ಮದೇನು ಪಾತ್ರ ಇಲ್ಲ. ನೀವು ಯಾರಾದ್ರೂ ಆಡಕ್ಕೆ ಹೋಗಿದ್ರಾ? ಹೋಗ್ಲಿ, ನಿಮ್ದೇನಾದ್ರೂ ಜರ್ಸಿನೇ ಅವ್ರದ್ದು. ಜರ್ಸಿ ಬಿಟ್ಟು ಅವ್ರದ್ದು ಇನ್ನೇನೂ ಇಲ್ಲ. ಮತ್ತೆ ನಿಮಗೆ ಯಾಕೆ ಬೇಕಾಗಿತ್ತು? ಸಂಭ್ರಮಾಚರಣೆ ಅವ್ರು ಮಾಡಬೇಕಾಗಿದ್ದು. ಅದೇ ಎಂಥ ವಿಪರ್ಯಾಸ ರೀ. ಕ್ರಿಕೆಟ್ ಟೀಮಲ್ಲಿ 11 ಜನ ಆಡ್ತಾರೆ. ನೀವು 11 ಜನ ಆಡಿಸಿದ್ರಿ, ಇಲ್ಲಿ 11 ಜನರನ್ನ ಬಲಿ ತಗೊಂಡ್ಬಿಟ್ರಲ್ಲ. ಒಂದು ಕ್ರಿಕೆಟ್ ಟೀಮೇ ಹೊರ್ಟೋಯ್ತಲ್ರಿ ನಮ್ಮದು. ಬೇಕಿತ್ತ ನಿಮಗಿದು? ಯಾರು ಇವರ? ಈಗ ನೀವು ಹೇಳಿದ್ರಿ ಪೊಲೀಸ್ನವರು ಕಾರಣ ಅಲ್ಲ, ಸರ್ಕಾರ ಕಾರಣ ಅಲ್ಲ. ಇನ್ಯಾರು ಕಾರಣ? ಯಾಕೆ ಇನ್ನೂ ನಿಮ್ಗೆ ಯಾರು ಹೇಳ್ಕೊಡ್ಲಿಲ್ವಾ? ನಿಮ್ಮ ಚೇಲಾಗಳು ಹಿಂದ್ಗಡೆ ಇರೋರು ಇದಕ್ಕೆ RSS BJPನವ್ರ ಕಾರಣ, ಅಶೋಕ್ ಅವರು, ವಿಜೇಂದ್ರ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು ಕಾರಣ ಅಂತ ಯಾರು ಇನ್ನೂ ಹೇಳ್ಕೊಡ್ಲಿಲ್ವಾ ನಿಮಗೆ? ಮತ್ತು ಸಾಕು ಸುಮ್ಮನೆ ಕೊಡ್ತಿದ್ದೀರಿ. ಎಲ್ಲಕ್ಕೂ ನಮ್ಮನ್ನು ಅದ್ಕೊಳ್ತೀನವ್ರು ನೀವು. ಇದಕ್ಕೆ ಯಾಕೆ ನಮ್ಮನ್ನು ಬಿಟ್ಟುಬಿಟ್ಟಿದ್ದೀರಿ ಅಂತ ನನಗೆ ಈಗ ಅನುಮಾನ ಬಂದಿದೆ. ಪ್ರತಿಯೊಂದರಲ್ಲೂ ಈ ರೀತಿ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ತೀರಿ. ಹೆಚ್ಚು ಕಡಿಮೆ ವಿಧಾನಸೌಧನ ಡಬ್ಬ ಅಂಗಡಿ ಮಾಡಿ ಇಟ್ಕೊಂಡಿದ್ದಾರೆ ಇವರು. ಯಾವ ಕಾರ್ಯಕ್ರಮ ಆದ್ರೂ ಇಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ತಂದಿಲ್ಲಿ ಮಾಡ್ತಾರೆ. ತಿಥಿಗಳು ಇಲ್ಲೇ ಆಗ್ತಾವೆ. ಈಗ ಅನೇಕರ ತಿಥಿಗಳು ಇಲ್ಲ ಆಗ್ತಾ ಇವೆ, ಜನ್ಮ ದಿನಾಚರಣೆಗಳು ಇಲ್ಲ ಆಗ್ತಾ ಇವೆ.
ಯಾವ ಅನಿವಾರ್ಯ ಕಾರಣಗಳಿಂದ ಪ್ರಥಮದಿಂದ ಏನನ್ನ ಆಚರಣೆ ಮಾಡ್ಕೊಂಡು ಬರ್ತಿದ್ದೀವೋ ಅದು ಸರಿ. ಆದರೆ ಒಂದೊಂದು ಸಾರಿ ನೋಡ್ತೀವಿ ಇಲ್ಲಿ ಒಳಗಡೆ ಬರಬೇಕಂದ್ರೆ ಪ್ರಶ್ನೋರಾದ ಹೆಂಗೆ ಬರ್ತಾರೋ ಗೊತ್ತಿಲ್ಲ, ನುಸುಳಿ ಬರ್ತಾರೋ, ಬಾರ್ಡರ್ಗಳಲ್ಲಿ ನುಸುಳಿ ಬರ್ತಾರಲ್ಲ ಆ ಥರ ನಾವೇ ಬರೋಕ್ಕಾಗಲ್ಲ. ಇಂಥ ಪರಿಸ್ಥಿತಿ ಇಲ್ಲಿ ಇವತ್ತು ಇದೆ. ಆಮೇಲೆ ಸ್ಪೋರ್ಟ್ಸ್ ಈವೆಂಟನ್ನು ಸಂಭ್ರಮಾಚರಣೆ ಮಾಡಬೇಕಾಗಿರೋರು ಗೆದ್ದವರು. ಇದೇನು ಇಂಟರ್ನ್ಯಾಷನಲ್ ಪಂದ್ಯಗಳಲ್ಲ ಇದ್ದಿದ್ದು, ಇಲ್ಲೇ ಫ್ರಾಂಚೈಸಿಗಳವು. ಇದನ್ನು ಇಷ್ಟು ಮಾಡಿದ್ರಿ ಓಕೆ. 17-18 ವರ್ಷಗಳಿಂದ ನಡೀತಾ ಇದೆ, ಎಲ್ಲ ಕಡೆ ನಡೆದಿದೆ, ಎಲ್ಲೂ ಈ ರೀತಿ ಅನಾಹುತ ಆಗಿಲ್ಲ. ನಿಮ್ಗೆ ಯಾಕೆ ಇಲ್ಲಿ ಯಾಕೆ ಆಯಿತು? ನಿಮ್ಮ ಬೇಜವಾಬ್ದಾರಿತನದಿಂದ ಇದು ಆಗಿರ್ತಕ್ಕಂಥದ್ದು. ಆದ್ದರಿಂದ ಇಲ್ಲಿ ಹೊಣೆ ಹೊರಬೇಕಾಗಿದ್ದು ಮುಖ್ಯಮಂತ್ರಿಗಳು. ಎಲ್ಲಿ ನೋಡಿದ್ರೆ ಕುಟುಂಬ ಸದಸ್ಯರನ್ನು ಕರ್ಕೊಂಡ್ಬಂದಿರೋ ಫೋಟೋ ತೆಗೆಸ್ಕೊಳ್ಳೋಕ್ಕೆ ನಿಮಗೆ ಸಂಬಂಧವೇ ಇಲ್ಲ. ನೀವು ತಂದು ನಿಮ್ಮ ತೆವಲಿಗಾಗಿ ಮಾಡ್ತಕ್ಕಂಥ ಕಾರ್ಯದಲ್ಲಿ 11 ಜನರು ಹಸುನಿಗಿದ್ದಾರೆ, ಹೊಣೆ ಹೊರಲಿಕ್ಕೆ ನೀವು ಸಿದ್ಧರಿಲ್ಲ. ಆಮೇಲೆ ಒಂದು ಸರಾಸರಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಸರ್ಕಾರ. ಯಾರೇ ಸತ್ರು 10 ಲಕ್ಷ ರೂಪಾಯಿ ಬಿಸಾಕ್ಬಿಟ್ಟು ನಮಗೇನು ಸಂಬಂಧ ಇಲ್ಲ. 10 ಲಕ್ಷ ಕೊಟ್ಟರೆ ಒಂದು ಪ್ರಾಣ ಹೋಗಿದೆ ಅಂತ ಅರ್ಥ. ಏನಿದು ವ್ಯವಸ್ಥೆ? ಅದೇ ರೌಡಿ ಶೀಟರ್ಗಳು, ದೇಶದ್ರೋಹಿಗಳು ತಂದ್ರೆ 25 ಲಕ್ಷ. ಕೇರಳಗೂ ನಮಗೆ ಸಂಬಂಧ ಇಲ್ಲ, ಅವ್ರು ಯಾರೋ ಕೊಡಬೇಕಾಗಿದ್ದು ಸತ್ತೋದವ್ರಿಗೆ. ನಮ್ಮ ಆನೆ ಹೋಗಿ ಅವನು ತುಳಿದ್ಬಿಟ್ಟು ವಾಪಸ್ ಬಂದ್ಬಿಡ್ತಂತೆ. ಏನೋ ಹೋಯ್ತು, ಅವನು ಏನು ಮಾಡಿದ್ನೋ ಗೊತ್ತಿಲ್ಲ, ಅವನು ಹೋಗಿ ತುಳಿದ್ಬಿಡ್ತಂತೆ, ಅವ್ನು ಸತ್ತೋದ್ನಂತೆ, ಇವ್ನು ವಾಪಸ್ ಬಂದ್ಬಿಡ್ತಂತೆ. ಅದಕ್ಕೊಂದು 25 ಲಕ್ಷ ಅಂತೆ, ಇವ್ರಿಗಾದ್ರೆ 10 ಲಕ್ಷ ಅಂತೆ. ಏನು ನೀವು ಪ್ರಾಣಕ್ಕೆ ಬೆಲೆಯೇ ಇಲ್ವಾ ನಿಮ್ಮಲ್ಲಿ? ಇಂಥ ವ್ಯವಸ್ಥೆ ನಾನು ಎಂದೂ ಕಂಡಿಲ್ಲ. ನನಗೆ ನೇರವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳೇ ಇದಕ್ಕೆ ನೇರ ಹೊಣೆ. ತಕ್ಷಣ ಅವರು ರಾಜೀನಾಮೆ ಕೊಡಬೇಕು. ನಾವಿದನ್ನು ಸುಮ್ಮನೆ ಬಿಡ್ತೀವಿ ಅಂತ ತಿಳ್ಕೋಬೇಡಿ. ನಿಮ್ಮಿಂದ ಇಡೀ ರಾಜ್ಯ ಇವತ್ತು ಸೂತಕದ ಮನೆಯಾಗಿದೆ. ವ್ಯವಸ್ಥೆಯಲ್ಲೂ ಕೂಡ, ಆಡಳಿತದಲ್ಲೂ ಕೂಡ ಸೂತಕವೇ. ಆ ಕಾರಣದಿಂದ ತಕ್ಷಣ ತಾವು ರಾಜೀನಾಮೆ ಕೊಡಬೇಕು. ಯಾವುದೇ ಒಂದು ಎನ್ಕ್ವೈರಿ ಆದರೆ ತನ್ನ ಕಂಕಳಲ್ಲಿರೋರಿಗೆ ಕೊಡ್ತಾರೆ, ಪಕ್ಕದಲ್ಲಿರೋರಿಗೇನೆ. ಯಾಕೆಂದರೆ ನೆಕ್ಸ್ಟ್ ಅವ್ರಿಗೆ ಬೇಕಾಗಿರೋ ಕ್ಲೀನ್ ಚಿಟ್ಟು ಅಷ್ಟೇ. ಕ್ಲೀನ್ ಚಿಟ್ಗಾಗಿ ವ್ಯವಸ್ಥೆ ಅಲ್ಲ. ಯಾವುದೇ ಕಾರಣಕ್ಕಿದ್ದು ಬರಬಾರ್ದು. ಸೊಮೋಟೋ ಕೇಸನ್ನು ದಾಖಲು ಮಾಡಬೇಕು. ಇವರ ಮೇಲೆ ಕ್ರಮ ಜರುಗಿಸಬೇಕು. ಈ ಸರ್ಕಾರ ಜನರ ಉದ್ಧಾರಕ್ಕಾಗಿ ಬಂದಿಲ್ಲ, ಜನರನ್ನು ಸರ್ವನಾಶ ಮಾಡಲಿಕ್ಕೆ ಬಂದಿದೆ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. Victory celebration of Royal Challengers Bangalore turned out to be a big tragedy. The stampede resulted in the death of 11 innocent lives. Entire nation wants to know who is the responsibility, who has to own the responsibility. Yesterday's tragedy could have been completely avoided if state government had acted with more responsibility. Unfortunately, state government, including Chief Minister, Deputy Chief Minister and their cabinet colleagues, were only interested in, and they were in a blind rush, and they were busy in encashing the success of the RCB's victory. When the state government decided to organize victory celebration, or when state government gave permission for the victory celebration, was it not the responsibility of the state government to be prepared? There was absolutely no preparedness on the part of the state government.
authorities were not prepared, police were not in place, and worst part is Chief Minister Siddaramaya's cabinet were busy before Vidhan Sauda, and they were busy taking selfies with the IPL players, with RCB players. Chief Minister yesterday in his press meet has claimed no incident happened before Vidhan Sauda. Death took place only at the Chinnaswamy Stadium. So clearly, Chief Minister Siddaramaya was trying to escape from the responsibility. The simple question is, when the entire police department was busy in giving security to Chief Minister, their cabinet colleagues and their family members, and the force was not prepared at Chinnaswamy Stadium where more than 2 lakh people had gathered. 1.5 to 2 lakh RCB fans had gathered near the Chinnaswamy Stadium, and all the police forces were here near Vidhan Sauda. Is it not the failure of the state government? And when stampede is going on, Chief Minister, their cabinet colleagues are busy taking selfies with the IPL, with the RCB players. Such an insensitive attitude of the entire cabinet, when more than 6 deaths has already taken place around 4:15, 4:30, Chief Minister and cabinet colleagues are busy taking selfies with the players. And for your kind information, when RCB players were aware of the stampede, were aware of the information, when RCB was aware that more than 11 deaths has taken place, because of the insistence of the state government, victory celebration was carried out. Such an insensitive decision by the state government. So I demand Chief Minister Siddaramaya inquiry by a district commissioner, inquiry by a magistrate is not the demand by the BJP. If at all if this government is serious, proper investigation has been carried out by a sitting High Court judge or by Chief Justice himself. Because you can't expect a district commissioner, a magistrate to summon Chief Minister or Deputy Chief Minister or a Home Minister for that matter. Because in this case, this is not a case of unnatural death as claimed by the police, Kaban Park police. This is not a case of unnatural death. More than 11 innocent lives has lost because of the irresponsibility of the state government, because of the irresponsibility of the Chief Minister, Deputy Chief Minister and their cabinet colleagues. So investigation by a sitting High Court judge is the demand made by Bharatiya Janata Party. DC cannot summon Chief Minister or Deputy Chief Minister. Secondly, the compensation aspect. When a person lost his life in Kerala due to elephant stampede, Karnataka announced 25 lakh compensation for the person who died in Kerala. My question is, when a person in Kerala gets 25 lakh compensation due to elephant stampede incident, why not 50 lakh rupees compensation for the deaths that has taken place due to irresponsibility of the state government? So I demand Chief Minister Siddaramaya to release at least 50 lakh compensation for the innocent lives, for the families, and Chief Minister should also intervene and demand the owners of the RCB, who might be in Dubai or London, we are not aware of, they should also release the compensation for the victims. So finally,
Our demand is investigation by the sitting High Court judge. Compensation has to be given at least 50 lakhs by the state government. And Chief Minister and their cabinet colleagues should not try to escape from the responsibility. They should take up the responsibility. Yesterday, CM was trying to blame on KSCA. Chief Minister in his press meet was trying to blame Karnataka State Cricket Association. This is not what people of Karnataka or the country expects. They should own the responsibility. They should take up the responsibility because of the lack of incompetitiveness of the state government. It's a criminal misconduct on the part of the state government. Hence, I demand investigation by the sitting High Court judge. So two things, sir. Families of the ministers will also have access to the Vidhan Sabha stage here. Minister Zamir Ahmad Khan's son was also seen on the stage behind Kohli. When common people were suffering in the stampede, the minister's son... The gates of Vidhan Sabha were locked yesterday. And ministers' children had access to the stage. How do you see this? See, yesterday there was a security lapse as well, because High Court as well as Vidhan Sabha and Raj Bhavan, it's a high security zone. Who gave permission for the drones? Was this drone from the state government or by a private agency? How did they give permission for drones? Secondly, entire crowd were upset near Vidhan Sabha. All the gates were closed. People were rushing to enter inside Vidhan Sabha premises, and only Chief Minister and their cabinet colleagues and the family members busy taking selfie with the players. People or publics are, RCB fans are literally throwing slippers. They are pelting stones. And the family members of the ruling dispensation are busy taking selfies. Such a insensitive government this is. And worst part is, when the state government was aware of the fact, because the death took place due to the stampede, around 4 o'clock, more than 6 deaths has already taken place. RCB team reaches Vidhan Sabha by 4:30. When death has already taken place, ministers are busy taking selfies. Such an insensitive attitude by the government. Also, one of your colleagues said that CM had gone to a hotel to eat badam halwa instead of going to the hospital. This shows insensitivity to the government. Our leader of opposition, Chalwade Narayan Swamy, has disclosed this fact. I'm sure, being a responsible opposition leader with the facts with him, has informed this matter. The Chief Minister was busy having dosa at Janardhan Hotel, dosa and halwa. Probably you should ask Chief Minister, because death has already taken place. More than 6 innocent lives has already lost at around 4 o'clock. Still Chief Minister is busy eating dosa at Janardhan Hotel. Is something, it's really shocking. Chief Minister should answer this. Sir, and the FIR filed is UDIA, unnatural death in the murder. There is no accused in the FIR, no one named in the FIR. See, Chief Minister is fully aware. Chief Minister, don't undermine Chief Minister Siddaramaiah, is the most experienced person. When Allu Arjun was arrested in Telangana, when a stampede took place during the new movie release, the owner of the theatre was arrested. The famous actor Allu Arjun was arrested in Telangana, Hyderabad, and the Congress government is there. When that is the case, Siddaramaiah has acted very smartly. When BJP demanded for investigation by a sitting High Court judge, judicial inquiry, Chief Minister very smartly, without any delay, because PIL is heard today at the High Court. So without any delay, Chief Minister has already ordered inquiry, not investigation, inquiry by a magistrate. Do you expect District Commissioner to summon Chief Minister or Deputy Chief Minister or Home Minister to inquire into this matter?
Can a district commissioner call the chief minister for investigation? So chief minister, to escape from the responsibility, chief minister is well aware, if proper investigation is carried out, chief minister will be accused number one. So this is not the case of unnatural death. Hence, Bharatiya Janata Party were demanding enquiry, investigation, a judicial enquiry, investigation by a sitting High Court judge. ಈಗ ನಿನ್ನೆ ಈ ಘಟನೆ ಆದ ಬಳಿಕ ಸಿಎಂ ಕೂಡ ಸುದ್ದಿಗೋಷ್ಠಿ ಮಾಡಿದ್ರೆ ನೀವು ನೋಡಿದ್ರಿ. ಎರಡು ಪ್ರಮುಖವಾದ ವಿಚಾರ ಏನಂತ ಒಂದು, ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ ಅನ್ನೋದು, ಜೊತೆಗೆ ಉತ್ತರ ಪ್ರದೇಶದಾದಂಥ ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತ ಆಗಿದೆ, ನಾವು ಟೀಕೆ ಮಾಡಿದ್ವಾ ಅಂತ. ಸಿ ವಾಟ್ ಎವರ್ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದು ಒಂದಿರಲಿ. But what is more important and relevant in yesterday's Chief Minister's press meet was, he was trying to escape from the responsibility. His allegation was, ಮುಖ್ಯಮಂತ್ರಿಗಳನ್ನ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ವಿಧಾನಸೌಧದ ಹತ್ರ ಯಾವುದೇ ಒಂದು ಘಟನೆ ನಡೆದಿಲ್ಲ, ಅಲ್ಲಿ ಯಾರೂ ಕೂಡ ಸತ್ತಿಲ್ಲ, ಅಲ್ಲಿ ಸತ್ತಿರ್ತಕ್ಕಂಥದ್ದು ಚಿನ್ನಸ್ವಾಮಿ ಕ್ರೀಡಾಂಗಣದ ಹತ್ರ, ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಸತ್ತಿದ್ದಾರೆ ಹೊರತು ಇಲ್ಲಿ ಸತ್ತಿಲ್ಲ ಅಂತೇಳಿ. ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ, ಇಷ್ಟೊಂದು IPLಗಳಾಗಿದ್ದಾವೆ, IPL ಅಲ್ಲಿ ಫೈನಲಲ್ಲಿ ಮುಂಬೈ ಇಂಡಿಯನ್ಸ್ 3 ಸಲ ಗೆದ್ದಿದ್ದಾರೆ, ಬೇರೆ ಬೇರೆ ಟೀಮ್ಗಳು ಗೆದ್ದಿದ್ದಾರೆ. ಆ ರಾಜ್ಯದ ಮುಖ್ಯಮಂತ್ರಿಗಳು ವಿಧಾನಸೌಧದ ಮುಂದೆ ಅವರ ಕ್ಯಾಪಿಟಲಲ್ಲಿ ಹೋಗಿ ಸಂಭ್ರಮಾಚರಣೆ ಮಾಡಿದ್ದಾರಾ? ನಿಮ್ಗೆ ಯಾಕೆ ಅನ್ನಿಸ್ತು ಸಂಭ್ರಮಾಚರಣೆ ಮಾಡಬೇಕು ಅಂತೇಳಿ RCB ವಿಕ್ಟ್ರಿನಲ್ಲಿ? ವಾಟ್ ವಾಸ್ ಯುವರ್ ರೋಲ್ ಇನ್ ದ ವಿಕ್ಟ್ರಿ? ಈ ಏನು ಪ್ರಚಾರದ ಹುಚ್ಚಿದೆಯಲ್ಲ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ, ಅದಕ್ಕೆ ಹೊತ್ತಿ ದುರ್ಘಟನೆ ನಡೆದಿರ್ತಕ್ಕಂಥದ್ದು. ಯಾಕೆ ಮಾತನ್ನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಎಲ್ಲ ಪೊಲೀಸ್ ಅಧಿಕಾರಿಗಳು ಇಲ್ಲಿದ್ದಾರೆ, DG ಇಲ್ಲಿದ್ದಾರೆ, ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಕಮಿಷನರ್ ಇಲ್ಲಿದ್ದಾರೆ. ಅಲ್ಲಿ 2 ಲಕ್ಷ 3 ಲಕ್ಷ ಜನ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇನ್ನೂ ಗೇಟ್ ಓಪನ್ ಮಾಡಿಲ್ಲ ಅಂತೇಳಿ ಪರದಾಡ್ತಾ ಇದ್ದಾರೆ, ಕೂಗಾಡ್ತಾ ಇದ್ದಾರೆ, ಚೀರಾಡ್ತಾ ಇದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿಗಳು ಇಲ್ಲಿ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಅವರ ಕುಟುಂಬಕ್ಕೆ ಇಲ್ಲಿ ರಕ್ಷಣೆ ಕೊಡ್ಕೊಂಡು ಇಲ್ಲಿದ್ದಾರೆ ವಿಧಾನಸೌಧ ಹತ್ರ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಹಾಗಾದ್ರೆ ಹೊಣೆಯನ್ನು ಹೊರಬೇಕಲ್ವ? ಹಾಗಾದ್ರೆ ಅದನ್ನು ಬಿಟ್ಬಿಟ್ಟು ಇವರು ಮುಖ್ಯಮಂತ್ರಿಗಳು KCA ಮೇಲೆ ಹೇಳ್ತಾರೆ. ಈಗ ಸರ್ಕಾರ ಅಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಈಗ ಮಾಧ್ಯಮದ ಸ್ನೇಹಿತರು ಹೇಳಿದ್ರು, ಇದು ಕಾರ್ಯಕ್ರಮನೇ ಸರ್ಕಾರದಲ್ಲ ಅಂತ ಹೇಳಿದ್ರು. ಅವ್ರು ಹೇಳಿ, ಮಾಧ್ಯಮದವರು ಅವ್ರು ಹೇಳಿದ್ದ ನನಗೆ ಹೇಳಿದ್ರು, ಕಪ್ ನಮ್ದು ಅಂತ ಕ್ರೆಡಿಟ್ ತಗೊಳಕ್ ಹೋದ್ರಲ್ಲ, ಕಾರ್ಯಕ್ರಮ ನಮ್ದಲ್ಲ ಅಂತ ಹೇಳಕ್ಕೆ ಯಾವ ಮಾತಲ್ಲಿ ಹೇಳ್ತೀರಾ ನೀವು? ವಿಧಾನಸೌಧ ನಿಮ್ಮ DPR ಮುಖ್ಯಮಂತ್ರಿ ಅಲ್ಲಿ ಅಡಿಯಾರ್ ಬಂದ ಪರ್ಮಿಷನ್ ಕೊಟ್ಟವ್ರು ಯಾರು ಅಪ್ಲೈ ಮಾಡಿದ್ದಾರೆ? ಹಂಗಾರೆ ತೋರಿಸಿ, ಅದನ್ನು ಬಿಡುಗಡೆ ಮಾಡಿ. IPL ಅವ್ರು ಕೊಟ್ಟಿದ್ದಾರೆ, RCB ಅವ್ರು ಕೊಟ್ಟಿದ್ದಾರೆ, ಸರ್ಕಾರ ಅದರ ಮೈಸೂರು ಪೇಟ ತರಿಸ್ತವ್ರು ಯಾರು? ಆರ ತರಿಸ್ತವ್ರು ಯಾರು? ಸನ್ಮಾನ ಮಾಡಿಸ್ತವ್ರು ಯಾರು? ದುಡ್ಡು ಯಾರು ಕೊಟ್ರಿ? ಸರ್ಕಾರ ತಾನೇ ಕೊಟ್ಟಿರೋ ದುಡ್ಡು. ನಿಮ್ಮ ಸರ್ಕಾರದ ಟೋಪಿ, ಸರ್ಕಾರದ ಆರ, ಸರ್ಕಾರದ ತಿಂಡಿ, ಸರ್ಕಾರದ ದುಡ್ಡಲ್ಲಿ ನಿಮ್ಮ ಕುಟುಂಬದ ಫೋಟೋಶೂಟ್. ಪ್ರೋಟೋಕಾಲ್ ಏನು ಹೇಳ್ತದೆ? ಪ್ರೋಟೋಕಾಲ್ ಪ್ರಕಾರ ನೀವು ಇಷ್ಟೆಲ್ಲ ಖರ್ಚು ಮಾಡಿದ್ಮೇಲೆ, ಸರ್ಕಾರದ ಹಣ ಖರ್ಚು ಮಾಡಿದ್ಮೇಲೆ ನೀವು ಪ್ರೋಟೋಕಾಲ್ ಪ್ರಕಾರ ಯಾಕೆ ಇನ್ವೈಟ್ ಮಾಡಿಲ್ಲ? ಯಾಕೆ ಬೇರೆಯವರೆಲ್ಲ ಹೆಂಗ್ ಬಂದ್ಬಿಟ್ಟಿರಲ್ಲ? ಸರ್ಕಾರದ ಕಾರ್ಯಕ್ರಮ ಅಲ್ಲ ಅಂದಮೇಲೆ ಗವರ್ನರ್ನ ಹೆಂಗ್ ಕರೆದ್ರಿ ನೀವು? ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ, ದೇರ್ ಇಸ್ ಅ ಅಫಿಷಿಯಲ್ ಟ್ವೀಟ್ ಮೇಡ್ ಬೈ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್. RCB ಇಂದ ನಿನ್ನೆ ಒಂದು ಅಫಿಷಿಯಲ್ ಟ್ವೀಟ್ ಮಾಡಿದ್ದಾರೆ. RCB ಅವರು ಏನು ಟ್ವೀಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಟ್ಸ್ ಅಫಿಷಿಯಲ್ ಸ್ಟೇಟ್ಮೆಂಟ್ ಬೈ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್. We are deeply anguished by the unfortunate incidents that have come to the light through media reports regarding public gatherings all over Bangalore in anticipation of team's arrival this afternoon. The safety and well-being of everyone is of utmost importance to us. RCB mourns the tragic loss of lives and extend our heartfelt condolences to the affected families
ಅದನ್ನ ಹೇಳ್ಬಿಟ್ಟು ಇನ್ನೊಂದು ಹೇಳ್ತಾರೆ, ಇಮಿಡಿಯೇಟ್ಲಿ ಅಪಾನ್ ಬೀನ್ ಮೇಡ್ ಅವೇರ್ ಆಫ್ ದ ಸಿಚುವೇಶನ್, immediately upon being made aware of the situation, we promptly amended our program and followed the guidance and advice of the local administration. ಏನಿದ್ರ ಅರ್ಥ? ಗೌರ್ಮೆಂಟ್. ಸೊ ಹಾಗಾಗಿ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಎರಡನೇದು ಟ್ವೀಟ್ ಅಲ್ಲ, ಒಂದೇ ನಿಮಿಷ. ಆ ಟ್ವೀಟಲ್ಲಿ ನಮ್ದಲ್ಲ ಈಗ ಅಧ್ಯಕ್ಷರು ಹೇಳಿದಾರಲ್ಲ, ಮುಖ್ಯಮಂತ್ರಿ ಟ್ವೀಟ್ ಮಾಡಿರೋದ್ರಲ್ಲಿ ನಿನ್ನೆ IPL ಪಂದ್ಯವು ಭರ್ಜರಿ ಜಯಗಳಿಸಿ ತವರಿಗೆ ಆಗಮಿಸುತ್ತಿರುವ ಕರ್ನಾಟಕದ ಹೆಮ್ಮೆಯ RCB ತಂಡವನ್ನು ಸಮಸ್ತ ಕನ್ನಡಿಗರ ಪರವಾಗಿ ಇಂದು ಸಂಜೆ 4 ಗಂಟೆಗೆ ವಿಧಾನಸೌಧದ ಭವ್ಯ ಮೆಟ್ಟಲುಗಳ ಮೇಲೆ ಅಭಿನಂದಿಸಿ ಸನ್ಮಾನಿಸಲಿದ್ದೇವೆ. ಮುಖ್ಯಮಂತ್ರಿಗಳು ಅವ್ರ ಟ್ವೀಟ್, ನಂದಲ್ಲ ಇದು, ಅವರೇ ಓನ್ ಮಾಡ್ಕೊಂಡಿದ್ದಾರೆ. ಕೋಟ್ಯಾಂತರ ಅಭಿಮಾನಿಗಳು 18 ವರ್ಷದ ಕಾತುರ ಕಾಯುವಿಕೆ ಕೊನೆಗೊಂಡು ಇಡೀ ರಾಜ್ಯದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿರುವ ಈ ಐತಿಹಾಸಿಕ ಗೆಲುವಿನ ಸಂಭ್ರಮದಲ್ಲಿ ನೀವು ಭಾಗಿಯಾಗಿ ಅಂತ ಕರೆದವರು ಇವರೇ, ಆಮಂತ್ರಣ ಕೊಟ್ಟಿದ್ದಾರೆ. ಇನ್ನೊಂದು ಟ್ವೀಟ್ ಹೇಳ್ಬಿಡ್ತೇನೆ. ಏನಕ್ಕೆ? ಈಗ ಈಗ ಇನ್ನೊಂದು ಟ್ವೀಟು ಬಂದಿದೆ. ಈಗ ಗೃಹ ಮಂತ್ರಿ ನೋಡಿ, RCB KSCA ಬಯಸಿದಂತೆ ನಾವು ಕಾರ್ಯಕ್ರಮಕ್ಕೆ ಅನುಕೂಲ ಮಾಡಿಕೊಟ್ಟೆವು. ಇವ್ರು ಹೇಳಿದ್ದೇನೋ, ಅವ್ರು ನಮ್ಮನ್ನು ಕೇಳಲೇ ಇಲ್ಲ ಅಂತೇಳಿ ಈಗ RCB KSCA ಮೇಲೇನೆ ಹಾಕಿಬಿಟ್ರು. ಇಷ್ಟೊತ್ತು ಬಂದಿದ್ದೇನು KSCA ಪಾತ್ರ ಇಲ್ಲ. ಅಂದರೆ ಇವ್ರದ್ದೆಲ್ಲನೂ ನಿಮಿಷಕ್ಕೆ ಬಣ್ಣ ಬದಲಾಯಿಸುವ ಗೂಸಂಬೆಗಳು ಇವರು. ಹೇಳಪ್ಪ ಏನು? DK ಶಿವಕುಮಾರ್ ಅವರು ಇವತ್ತು ಕಣ್ಣೀರು ಹಾಕೋದ್ರ ಬದಲು ನಿನ್ನೆ ದುರ್ಘಟನೆ ನಡೆದು 11 ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ ಹೇಳಿದ ಮೇಲೂ ಸಹ ಹೋಗಿ ಆ ಕಪ್ಪಿಗೆ ಮುತ್ತು ಕೊಡ್ತಾ ಇದ್ರಲ್ಲ, ಅವಾಗ ವಿವೇಚನೆ ಬರಬೇಕಾಗಿತ್ತು. ಅವತ್ತು ನಿನ್ನೆ ದಿನ ವಿವೇಚನೆ ಇರಬೇಕಿತ್ತು ಅವರಿಗೆ. ತಾನು ಕಪ್ಪೆತ್ತೋ ಬರದಲ್ಲಿ ಬಡವರ ಮನೆಯ ಮಕ್ಕಳನ್ನ ಎಣ ಎತ್ತಿದ ಸರ್ಕಾರ ಇದು. ತಾನು ಕಪ್ಪನ್ನ ಎತ್ತಿದ, ಕಪ್ಪಿಗೆ ಮುತ್ತಿಡುವ ಬರದಲ್ಲಿ ಬಡವರ ಮನೆಯ ಎಣ ಎತ್ತಿದ ಸರ್ಕಾರ. ಏನಪ್ಪ ಹೇಳ? ಬಿಡಪ್ಪ, ಅಷ್ಟನ್ನೇ. He said that he is answerable to the people of Karnataka, not the BJP and BJP. When more than 11 innocent lives has lost, yesterday itself we have told, we are not doing any politics in this matter. At the same time, it was a responsibility of the state government to organize this celebration properly. Nobody wanted state government to come forward and organize the celebration when government itself had decided to do victory celebration. It was their responsibility. DK Shivakumar, instead of bringing tears today before the media, he should have thought yesterday when more than 11 innocent lives were lost. DK Shivakumar were busy with the champion cup, kissing the champion cup. DK Shivakumar, Chief Minister and their family members were busy taking selfie with RCB players before Vidhan Saudha. So it's not true that DK Shivakumar was not aware of the tragedy happened yesterday. If at all, if he was not aware of the 11 deaths before the celebration was carried out, he is unfit to be in that position. Thank you. ಸಾಕು ಬಿಡೋಣ. ತಲೆದಂಡ ಹೇಳಿದೇವೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದು ಹೊಣೆಗಾರ ತೆಗೆದು ಫ್ಯಾಮಿಲಿ ಮೆಂಬರ್ಸು ಫೋಟೋ ತಗೊಳ್ತಾರೆ ಅಂತ ಹೇಳಿದ್ವಿ. ಇಲ್ಲಿ ಒಂದು ಇದಿದೆ ನೋಡಿ, ಏಯ್ ಬಿಡಯ್ಯ ಅವನು ನನ್ನ ಮೊಮ್ಮಗ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು. ಅಂದರೆ ಅವ್ರ ಮೊಮ್ಮಗಳು ಬಂದಿದ್ದಾಗ ಫೋಟೋ ತೆಗೆದುಕೊಂಡು ಹೋದಾಗ ಪೊಲೀಸ್ನವ್ರು ತಡಿಯಕ್ಕೆ ಹೋಗ್ತಾರೆ. ತಡಿಯೋವಾಗ ಏಯ್ ಯಾರಯ್ಯ ಅವನು, ಬಿಡಯ್ಯ ಅವನು ನನ್ನ ಮೊಮ್ಮಗ ಅಂತ ಬಿಡಿಸಿದ್ದಾರೆ. ರಾಜಕೀಯ ಮಾಡುವಂಥ, ಸಾವಿನಲ್ಲಿ ರಾಜಕೀಯ ಮಾಡುವಂಥ ಪರಿಸ್ಥಿತಿಯಲ್ಲಿ ರಾಜ್ಯದ BJPಯ ಯಾವ ನಾಯಕರು ಇಲ್ಲ. ನಮ್ಗೆ ಅದರ ಅವಶ್ಯಕತೆನೂ ಇಲ್ಲ. ನಮ್ಮದೊಂದು ರೆಸ್ಪಾನ್ಸಿಬಿಲಿಟಿ ಪಾರ್ಟಿ, ಒಂದು ನ್ಯಾಷನಲ್ ಪಾರ್ಟಿ. ಆದರೆ ನಾವು ಇವತ್ತು ನಮ್ಮ ನಾಯಕರೆಲ್ಲ ನಾವು ಪ್ರಶ್ನೆ ಇದ್ದರು, ಈ ಸಾವಿಗೆ
ಯಾರಾದರೂ ಒಬ್ಬರು ತಪ್ಪಿತಸ್ಥರಾಗಬೇಕಲ್ಲ. ನೀವು ತಪ್ಪಿತಸ್ಥರನ್ನ ಘೋಷಣೆ ಮಾಡಿಬಿಟ್ಟಿದ್ರೆ ಅಕೌಂಟಬಿಲಿಟಿ ಅಕೌಂಟಬಿಲಿಟಿ ಆಗಿದೆ, ಘೋಷಣೆ ಮಾಡಿದ್ರೆ ನಾವು ಇದನ್ನ ಕೇಳ್ತಾನೆ ಇರಲಿಲ್ಲ. ರಾಜ್ಯದಲ್ಲಿ ಈ ಥರದ ಘಟನೆ ಮುಂದೆ ಆಗಬಾರ್ದು ಅಂತ ಕೇಳ್ತಾ ಇದ್ದೀರಿ. ಇಂದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು ನಾನು ವಿಧಾನಸೌಧದಲ್ಲಿದ್ದೆ, ಇಲ್ಲೇನೂ ಆಗಿಲ್ಲ, ಅಲ್ಲಿ KCA ಸ್ಟೇಡಿಯಂ ಅಲ್ಲಾಯಿತು ಅಂದರೆ ಅದೇನು ತಮಿಳ್ನಾಡಲ್ಲಿದೆಯಾ KCA ಸ್ಟೇಡಿಯಂ? ಹಾಂ, KCA ಸ್ಟೇಡಿಯಂ ತಮಿಳ್ನಾಡು, ಇದು ಕರ್ನಾಟಕದಲ್ಲಿದ್ದರೆ ನಾವು ಕೇಳ್ತಾ ಇರಲ್ಲಪ್ಪ. ಯಾವಾಗ ಬಿಟ್ಕೊಟ್ರು ಇವರು KCA ಸ್ಟೇಡಿಯಂನ ತಮಿಳ್ನಾಡಿಗೆ? ಥ್ಯಾಂಕ್ ಯು. ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಅಂತ ಈ ಪತ್ರಿಕಾಗೋಷ್ಠಿ ಶಿವಣ್ಣಪ್ಪ.